ಜೈ ಜವಾನ್ ಜೈ ಕಿಸಾನ್. ರೈತ ನಮ್ಮ ದೇಶದ ಬೆನ್ನೆಲುಬು. ಈ ಹೆಮ್ಮೆಯ ರೈತರ ಕುರಿತ ಕಾರ್ಯಕ್ರಮವೇ ಕೃಷಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ವಿಶ್ವ ರೈತ ದಿನ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರು ಹಾಗೂ ಭೂಮಿಪುತ್ರ ಎಂದೇ ಹೆಸರಾದ ಶ್ರೀ ಸಿ ಚಂದನ್ ಗೌಡರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್. ಈ ರೈತ ದೇಶದ ಬೆನ್ನೆಲುಬು ಅನ್ನೋದು ಕೇವಲ ಸ್ಲೋಗನ್ ಆಗಿ ಇರುವಂತಹ ಸಂದರ್ಭದಲ್ಲಿ ತಾವು ಒಂದು ರೈತ ಕಲ್ಯಾಣ ಸಂಘವನ್ನು ಸ್ಥಾಪಿಸ್ತೀರಿ, ತಾವೇ ಅದರ ರೂವಾರಿಯನ್ನು ವಹಿಸ್ತೀರಿ ಹಾಗೂ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಹಾಗೂ ಅವರನ್ನು ಉತ್ತೇಜಿಸುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ಸರ್. ಸೊ ಹಾಗಾಗಿ ಇಂತಹ ಸಂದರ್ಭದಲ್ಲಿ ರೈತರಿಗೆ ಬೇಕಾದಂತಹ ಉತ್ತೇಜನ, ಒಂದು ವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡ್ತಾ ಇರೋದಕ್ಕಾಗಿ ತಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ತಮಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಸರ್. ಸರ್, ಹೇಗೆ ಈ ದಿನ ಎಲ್ಲರೂ ರೈತರ ಹುದ್ದೆಯಿಂದ ಅಥವಾ ರೈತರ ಕಾರ್ಯದಿಂದ ಹೊರಬಂದು ಸಿಟಿಯನ್ನು ಸೇರಿಕೊಳ್ತಾ ಇದ್ದಾರೆ, ಆದರೆ ತಾವು ರೈತರ ಸಂಪರ್ಕವೇ ಇಲ್ಲದೆ ಅಥವಾ ಈ ರೈತ ಹಿನ್ನೆಲೆನೇ ಇಲ್ದೇನೆ, ಕೃಷಿಯ ಹಿನ್ನೆಲೆನೇ ಇಲ್ದೇನೆ ಸಿಟಿಯಿಂದ ಗ್ರಾಮೀಣ ಪ್ರದೇಶ ಕಡೆ ಹೋಗಿ ರೈತರನ್ನು ಉತ್ತೇಜಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಹೇಗೆ ಈ ರೈತ ಕಲ್ಯಾಣ ಸಂಘ ಅನ್ನೋ ಕಾನ್ಸೆಪ್ಟ್ ಉಟ್ಕೊಂಡಿದ್ದು ಹೇಗೆ? ಇದರ ಹಿನ್ನೆಲೆ ಬಗ್ಗೆ ದಯಮಾಡಿ ತಿಳಿಸಿ ಸರ್. ಮೊದಲನೇದಾಗಿ 91.2 FM ರೇಡಿಯೋನ ಎಲ್ಲ ನನ್ನ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಕಾಯಕವನ್ನು ಗುರುತಿಸೋ ಜೊತೆಗೆ ಈ ವಿಶ್ವ ರೈತ ದಿನಾಚರಣೆ ಪ್ರಯುಕ್ತ ಮತ್ತೊಮ್ಮೆ ಎಲ್ಲೋ ರೈತರ ಬದುಕಿಗೆ ಒಂದಷ್ಟು ಮಹತ್ವ, ಗೌರವ, ಮನ್ನಣೆಯನ್ನು ತಂದುಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ಈ ದಿನ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಆತ್ಮವಿಶ್ವಾಸವನ್ನು ತುಂಬೋದಷ್ಟೇ ಅಲ್ಲದೆ ರೈತರಿಗೂ ಉತ್ತೇಜನ ಹೀಗೂ ಕೊಡ್ಬೋದು ಎಂಬ ಒಂದು ವಿಶ್ವಾಸವನ್ನು ತಾವು ತಮ್ಮ ಸಮುದಾಯ ಬಾನುಲಿ ಕೇಂದ್ರದಿಂದ ಹಮ್ಮಿಕೊಂಡಿರೋದಕ್ಕೆ ರೈತ ಕಲ್ಯಾಣದ ವತಿಯಿಂದ ಸಮಸ್ತ ಎಲ್ಲ ನನ್ನ ಅನ್ನದಾತರ ಪರವಾಗಿ ನಿಮಗೆ ನಾನು ಹೃದಯಪೂರ್ವಕವಾಗಿ ಮೊದಲನೇದಾಗಿ ಅಭಿನಂದನೆಗಳನ್ನು ಹಾಗೆ ಧನ್ಯವಾದಗಳನ್ನು ಕೂಡ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಬಹಳ ಮುಖ್ಯವಾಗಿ ಋಣದ ಪ್ರಜ್ಞೆಯೊಂದಿಗೆ ಪ್ರಾರಂಭವಾದಂಥ ರೈತ ಕಲ್ಯಾಣ ಇದು ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತರ ಪಾದಗಳನ್ನು ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯನ್ನ ಹೊಕ್ಕಿ ಲಿಂಗಾರ್ಚನೆ ಮಾಡಿದ ಗುರುವಿನ ಜೀವನ ಪಾವನ ನೋಡು ಕೂಡಲ ಸಂಗಮ ದೇವ. ಬಹಳ ಅರ್ಥಗರ್ಭಿತವಾದಂಥ ಮಾತು. ಒಮ್ಮೆ ಈ ಮಾತನ್ನು ಕೇಳಿದರೆ ಯಾರಿಗೆ ಆದರೂ ಹೃದಯದ ಬಡಿತ ನಿಲ್ಲೋದ್ರಲ್ಲಿ ಅನುಮಾನನೇ ಬೇಡ. ಜಗತ್ತಿಗೆ ಕೃಷಿ ಹೇಳ್ಕೊಟ್ಟವ್ರು ನೀವು, ಜಗತ್ತಿನ ಹಸಿವನ್ನು ನೀಗಿಸ್ತವ್ರು ನೀವು, ಜಗತ್ತಿಗೆ ಅನ್ನ ಕೊಟ್ಟವ್ರು ನೀವು, ಈ ನಾಲಿಗೆಯ ರುಚಿಗೆ ಮೆರುಗು ತಂದವ್ರು ನೀವು. ಋಗ್ವೇದ ಕಾಲದಿಂದ ಕೃಷಿಯನ್ನು ಮಾಡಿ ಮನುಕುಲವನ್ನು ಉಳಿಸಿ ಬೆಳೆಸಿದವರು ನೀವು. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವ? ಈ ದೇಶದ ಆಸ್ತಿ, ಈ ದೇಶದ ಆತ್ಮ, ಕಲಿಯುಗದ ಕಾಮಧೇನು, ನನ್ನ ಅನ್ನದಾತ ದೇವರುಗಳಿಗೆ ಭಕ್ತಿಪೂರ್ವಕವಾಗಿ ಮತ್ತೊಮ್ಮೆ ನಾನು 91.2 ಮುಖಾಂತರ ತಮ್ಮೆಲ್ಲರಿಗೂ ಸಮಸ್ತ ನಾಡು ಅನ್ನೋದು ತಪ್ಪಾಗ್ತದೆ, ಈ ವಿಶ್ವದ 820 ಕೋಟಿ ಜನತೆಗೂ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಮಲಗುವಿಗೂ ಕೂಡ ಊಟವನ್ನು ಕೊಟ್ಟು ಸಂತೈಸ್ಕೊಂಡು ಬಂದಿರತಕ್ಕಂಥ ಎಲ್ಲ ನನ್ನ ಅನ್ನದಾತ ಪ್ರಭುಗಳ ಪಾದ ಚರಣ ಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ತಾ ವಿಶೇಷವಾಗಿ ವಿಶ್ವ ರೈತ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಮನಸಾರೆ ಬಯಸ್ತೇನೆ ನಾನು. ಸಾಕಷ್ಟು ಸಂಘ ಸಂಸ್ಥೆಗಳನ್ನು ನೋಡಿದ್ದೀವಿ, ರೈತರ ಪರವಾಗಿರುವಂತಹ ಸಂಘಗಳನ್ನು ಕೂಡ ನಾವು ನೋಡಿದ್ದೀವಿ. ಆದರೆ
ಆ ಸಂಘವನ್ನು ಆರಂಭಿಸುವಂಥ ಸಂಸ್ಥಾಪಕರು ಅಥವಾ ಅದರ ನಾಯಕರು, ಅವರ ಭಾವನೆಗಳು ಹೇಗಿರುತ್ತೋ ನಮಗೆ ಗೊತ್ತಿಲ್ಲ, ಅದರ ಉದ್ದೇಶಗಳು ಹೇಗಿರುತ್ತೋ ಗೊತ್ತಿಲ್ಲ. ಅದರ ಮೇಲ್ನೋಟಕ್ಕೆ ಖಂಡಿತವಾಗ್ಲೂ ಅವರ ರೈತರ ಪರವಾಗಿ ನಿಲ್ಲುವಂಥದ್ದು ಇರುತ್ತೆ. ಆದರೆ ತಮ್ಮ ಜೊತೆ ಮಾತನಾಡುವಾಗ ತಾವು ರೈತ ಕುಟುಂಬ ಅಲ್ಲದಿದ್ದರೂ ಈ ರೈತ ಕಲ್ಯಾಣ ಸಂಘವನ್ನು ಆರಂಭಿಸಿದಿರಿ ಒಂದು. ಎರಡನೇದು, ಒಬ್ಬ ರೈತನ ಜೊತೆ ಬೆಳೆದವರಿಗಿಂತ ಹೆಚ್ಚು ಭಾವನೆಗಳು ತಮ್ಮೊಳಗಡೆ ಇದೆ. ಅಂದರೆ ತಮ್ಮ ಮಾತಿನಲ್ಲಿ ಏನೋ ಋಣದ ಭಾವ ಕಾಣಿಸ್ತಾ ಇದೆ. ಹೇಗೆ ಆರಂಭಿಸಬೇಕು ಅಂತ ಅನಿಸ್ತು ತಮಗೆ? ಭಾಳ ಸಮಂಜಸವಾದಂಥ ಪ್ರಶ್ನೆಯನ್ನು ತಾವು ಈ ಸಂದರ್ಭದಲ್ಲಿ ಕೇಳಿದ್ದೀರಾ ಸರ್. ಬಹುಶಃ ನಾನು ನಿಮ್ಗೊಂದು ಮಾತು ಹೇಳಲಿಕ್ಕೆ ನಾನು ಹೃದಯದಿಂದ ಬಯಸ್ತೇನೆ. ಬಹುಶಃ ಈ ಸೃಷ್ಟಿಕರ್ತನ ಸೃಷ್ಟಿಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದನ್ನು ನಾವಿಲ್ಲಿ ಅರ್ಥೈಸ್ಕೋಬೇಕಾಗತ್ತೆ ಸರ್. ಬಹುಶಃ ಇಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು ಸರ್. ಹುಟ್ಟಬೇಕಾದ್ರೆ ಬಡವಾಗಿ ಹುಟ್ಟಿದ್ದು ನನ್ನ ತಪ್ಪಲ್ಲ ಸರ್, ಬಡವಾಗಿ ಸಾಯೋದು ನನ್ನ ತಪ್ಪು. ಬಹುಶಃ ನಾನು ಹುಟ್ಟಬೇಕಾದ್ರೆ ಬಡವಾಗಿ ಹುಟ್ಟಿಯು ಸಿರಿವಂತನಾಗಿ ಬದುಕಲಿಕ್ಕೆ ಹಲವಾರು ಅವಕಾಶಗಳು ನನ್ನ ಕಾಲಡಿಯಲ್ಲೇ ಇದೆ ಸರ್. ಅದನ್ನು ಬಗ್ಗೆ ಎತ್ಕೋಬೇಕಾದದ್ದು ನನ್ನ ಕರ್ತವ್ಯ ಹೊರತು ಇನ್ನೊಬ್ಬರ ಮೇಲೆ ದೂಷಣೆ ಮಾಡೋದ್ರಲ್ಲಿ ಯಾವುದೇ ಅರ್ಥವಿಲ್ಲ ಎಂಬುದನ್ನು ಸತ್ಯವನ್ನು ಇಡೀ ಮನುಕುಲ ಅರ್ಥ ಮಾಡ್ಕೋಬೇಕಾಗತ್ತೆ ಸರ್. ಬಹುಶಃ 84 ಲಕ್ಷ ಜೀವರಾಶಿಯಲ್ಲಿ ಭಾಳ ಅಪರೂಪವಾದಂಥ ಜನ್ಮ ಮಾನವ ಜನ್ಮ. ಬಹುಶಃ ನಮಗೆ ಯಾಕೆ ಮಾನವ ಜನ್ಮವನ್ನು ಕೊಟ್ಟ ಎಂಬ ಪ್ರಶ್ನೆ ಯಾವತ್ತಾದರೂ ಒಬ್ಬ ಮನುಕುಲನಲ್ಲಿ ಕಾಡ್ಬಿಟ್ರೆ ಬಹುಶಃ ಅವನ ಬದುಕು ಬಂಗಾರ ಆಗೋದ್ರಲ್ಲಿ, ಸಾರ್ಥಕತೆಯ ಹೆದ್ದಾರಿಯಲ್ಲಿ ಸಾಗೋದ್ರಲ್ಲಿ ಅನುಮಾನನೇ ಬೇಡ ಸರ್. ಬಹುಶಃ ನನಗೆಲ್ಲೋ ಆ ಪ್ರಶ್ನೆ ಒಂದಿನ ಕಾಡ್ತು. ನಾನು ಹುಟ್ಟಾಗಿದೆ, ಬಹುಶಃ ನಾನು ಕೇಳಿರ್ಲಿಕ್ಕಿಲ್ಲ ನಾನು ಮನುಕುಲನೇ ಆಗಿ ಹುಟ್ಟಬೇಕು ಅಂತೇಳಿ ಸೃಷ್ಟಿಕರ್ತ ನನ್ನನ್ನು ಮನುಷ್ಯನಾಗೆ ಹುಟ್ಟಿಸ್ತಾ, ಅದನ್ನು ಕೂಡ ಬಹಳ ಪವಿತ್ರವಾದಂಥ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ, ಅದು ದಖನ್ ಪ್ರಸ್ಥ ಭೂಮಿಯಲ್ಲಿ, ಅದು ಭಾರತದ ಭೂಮಂಡಲದಲ್ಲಿ, ಅದು ಕೂಡ ಕರ್ನಾಟಕ ಈ ಕರುನಾಡು ರಾಜ್ಯದ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಈ ಪುಣ್ಯಭೂಮಿಯಲ್ಲಿ ನನ್ನನ್ನು ಹುಟ್ಟಿಸಿದ್ದಾನೆ ಅಂದಮೇಲೆ ಈ ಹುಟ್ಟಿಗೇನಾದರೂ ಒಂದು ಅರ್ಥ ಕೊಡಬೇಕಲ್ಲ, ನಂದು ಬದುಕು ಸಾರ್ಥಕತೆ ಆಗಬೇಕಲ್ಲ ಅಂತೇಳಿ ಬಹುಶಃ ಇಡೀ ಮನುಕುಲನೇ ತಿರುಗಿ ನೋಡುವಂಥ, ಯಾರೂ ಕೂಡ ಈ ರೀತಿ ನಾವು ನೋಡ್ತೇವೆ ಅನ್ನೋ ಒಂದು ಪರಿಕಲ್ಪನೆ ಇಲ್ಲದೆ ಇರತಕ್ಕಂಥ ಒಂದು ಶೋಚನೀಯ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಕೊರೋನಾ ಎಂಬ ಆ ಒಂದು ಮಹಾಮಾರಿ ಇಡೀ ಮನುಕುಲವನ್ನೇ ಒಂದು ದಿಗ್ಭ್ರಮೆಗೊಳಿಸಿದಂಥ ಪರಿಸ್ಥಿತಿಯಲ್ಲಿ ಇಡೀ ಮನುಕುಲ ಬೇಡಿದ ಒಂದೇ ಸರ್. ಯಾಕೆಂದರೆ ಅವತ್ತೊಂದು ದಿನ ಲಾಕ್ಡೌನ್ ಅಂದರೆ ಏನೂ ಗೊತ್ತಿರಲಿಲ್ಲ ಸರ್. ಯಾಕೆಂದರೆ ಈ ಭೂಮಂಡಲದಲ್ಲಿ ಎಲ್ಲ ಕ್ಷೇತ್ರಗಳು ನಿದ್ದೆ ಮಾಡಿದ್ರು, ಒಂದೇ ಒಂದು ಕ್ಷೇತ್ರ ಮಾತ್ರ ನಿದ್ದೆ ಮಾಡಲಿಲ್ಲ. ಪ್ರತಿ 24 ಗಂಟೆನೂ ಕೂಡ ಚಲಾವಣೆಯಲ್ಲಿದ್ದಂಥ ಕ್ಷೇತ್ರ ಅಂತ ಏನಾದ್ರು ಇದ್ದರೆ ಅದು ನನ್ನ ಪ್ರೀತಿಯ ಕ್ಷೇತ್ರ, ನನ್ನ ಆತ್ಮೀಯ ಕ್ಷೇತ್ರ, ನಾನು ದೈವ ಎಂಬ ಗೌರವಿಸುವಂಥ ಕ್ಷೇತ್ರ, ಕೃಷಿ ಕ್ಷೇತ್ರ ಅಂತೇಳಿ ಹೆಮ್ಮೆಯಿಂದನೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸರ್. ಬಹುಶಃ ಮನುಷ್ಯನಿಗೆ ಅವತ್ತು ಅರ್ಥ ಆಯಿತು, ಹುಟ್ಟಿನಿಂದ ಸಾಯೋವರೆಗೂ ಏನು ಬೇಕು, ಏನು ಮಾಡಬೇಕು ಅನ್ನೋದನ್ನು ಮನುಕುಲಕ್ಕೆ ಒಂದು ಎಚ್ಚರಿಕೆ ಗಂಟೆಯಾಗಿ ಹೇಳಿಸಿದಂಥ ಸಂದರ್ಭದಲ್ಲಿ ನಾವವತ್ತು ಆ ಲಾಕ್ಡೌನ್ ಸಂದರ್ಭದಲ್ಲಿ ನಾವೆಲ್ಲ ಬೇಡಿದ್ದು ಚಿನ್ನ ವೈಡೂರ್ಯ ಆಸ್ತಿ ಏನೂ ಬೇಡಲಿಲ್ಲ. ನಾವು ಬೇಡಿದ್ದು ಒಂದೇ, ಅದು ಜೀವ. ಆ ಜೀವ ಉಳಿಬೇಕು ಅಂದರೆ ನಾವು ಭಗವಂತನಲ್ಲಿ ಕೇಳ್ಕೊಂಡಿದ್ದೊಂದೇ ಅನ್ನ. ಆ ಅನ್ನದ ಮಹತ್ವವನ್ನು ಎಲ್ಲೋ ಮತ್ತೊಮ್ಮೆ ಮನುಕುಲಕ್ಕೆ ಪ್ರಕೃತಿ ಮಾತೆ ತೋರಿಸ್ಕೊಟ್ಲು ಅಂತೇಳಿ ನಾನಾದರೂ ಭಾವಿಸಿ, ಬಹುಶಃ ಅವತ್ತು ನನಗೆ ಆ ಜೀವ ಉಳಿಸ್ಕೊಳ್ಳಿಕ್ಕೆ ನನಗೆ ಒದಗಿ ಬಂದಂಥ ಆ 2 ಅಕ್ಷರ ಅನ್ನದ ಮಹತ್ವವನ್ನು ಅರಿತ ನಾನು ಈ ಅನ್ನದ ಋಣವನ್ನು ತೀರಿಸಬೇಕು. ನನಗೆ ಅನ್ನ ಕೊಟ್ಟಂಥ ಅನ್ನದಾತನ ಬದುಕನ್ನು ಏನಾದರೂ ಮಾಡಿ ಸಮಾಜದಲ್ಲಿ 4ರಂತೆ ಅವರು ಕೂಡ ಬದುಕಬೇಕು, ಅವ್ರಿಗೂ ಕೂಡ ಎಲ್ಲ ಸಂಪತ್ತು ಸವಾಲತ್ತು ಎಲ್ಲವೂ ಕೂಡ ಸಿಗಬೇಕು ಅಂತೇಳಿ ನಾನು ತಗೊಂಡಂಥ ಅಂದಿನ ಒಂದು ನಿರ್ಧಾರವೇ ಈ ಮಣ್ಣಿನ ಋಣ, ಅನ್ನದ ಋಣ ಪರಿಕಲ್ಪನೆಯೇ ರೈತ ಕಲ್ಯಾಣ ಅಂತ ಹೇಳಲಿಕ್ಕೆ ನಾನು ಮನಸಾರೆ ಬಯಸ್ತೇನೆ ಸರ್. ಇವತ್ತು ಮನುಷ್ಯ ನಾನೇ ಹುಟ್ಟುಬಿಟ್ಟೆ, ನಾನೇ ಬೆಳೆದೆ, ನಾನೇ ಸಂಪಾದನೆ ಮಾಡಿದೆ, ನಾನೇ ಏನೋ ಸಾಧಿಸ್ಬಿಟ್ಟೆ ಏನೋ ಒಂದು ಬಹಳ ಹಮಲಲ್ಲಿ ಇರ್ತಾನೆ. ಆದರೆ ಎಲ್ಲೋ ಒಂದು ಸ್ಟೇಜಲ್ಲಿ ಇಲ್ಲ, ನಾನೇ ಬೆಳೆದಿಲ್ಲ ಅಥವಾ ನಾನೇ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬನ ಸಹಾಯ ಬೇಕು, ಸಹಕಾರ ಬೇಕು ಅನ್ನೋ ಒಂದು ಜ್ಞಾನೋದಯ ಆಗುತ್ತೆ. ಸೊ ಆದರೆ ತಮ್ಮಲ್ಲಿ ಅಂಥದ್ದೇ ಒಂದು, ನಾನು ಏನೇ ಸಂಪಾದನೆ ಮಾಡಿದರೂ ಇದ್ರ ಮೂಲ ನಾನು ಬದುಕಲಿಕ್ಕೆ ಬೇಕಾದಂಥ ಅನ್ನ, ಆ ಅನ್ನವನ್ನು ತಯಾರು ಮಾಡುವಂಥವನು ಬೆಳೆಯುವಂಥವನು ರೈತ. ಸೊ ಅವನ್ನು ನೆನಪಿಸ್ಕೊಳ್ಳುವಂಥ ಕೆಲಸವನ್ನು ತಾವು ಹೇಳ್ದಂಗೆ ಕೋವಿಡ್-19 ಟೈಮಲ್ಲಿ ಆಯಿತು ಅಂತ. ಸೊ ಕೋವಿಡಲ್ಲಿ ಎಲ್ಲರಿಗೂ ಲಾಕ್ಡೌನ್ ಆದರೆ ರೈತನಿಗೆ ಮಾತ್ರ, ರೈತನ ಕೃಷಿ ಕ್ಷೇತ್ರದಲ್ಲಿ ಲಾಕ್ಡೌನ್ ಆಗಲಿಲ್ಲ. ಬಹುಶಃ ಅವನದು ಲಾಕ್ಡೌನ್ ಆಗಿದ್ದಿದ್ರೆ ಬಹುಶಃ ನಾವೆಲ್ಲರೂ ಫುಲ್ ಕಂಪ್ಲೀಟ್ ಸಕಲ ಜೀವರಾಶಿಗಳು ಕೂಡ ಉಳಿತಾ ಇರಲಿಲ್ಲ. ಬಹುಶಃ ರೈತನ ಮಹತ್ವ ಅರ್ಥ ಮಾಡಲಿಕ್ಕೆ ಬಂದಂತಹ ಈ ಕೋವಿಡ್ ಮನುಷ್ಯನ ಅಹಮ್ಮನ್ನು ನಿಯಂತ್ರಿಸಲಿಕ್ಕೆ ಬಂದಂಥ ಒಂದು ಕಾಯಿಲೆ ಅಂತ ನಾನು ಅಂದ್ಕೊಳ್ತೀನಿ. ಖಂಡಿತ ಸರ್, ಖಂಡಿತ. ಅಂತಹ ಸಂದರ್ಭದಲ್ಲಿ ತಮಗೆ
ಇಂತಹ ರೈತನಿಗೆ ಏನಾದರೂ ಒಂದು ನಾನು ಸಹಾಯ ಮಾಡಬೇಕು, ಉತ್ತೇಜನ ನೀಡಬೇಕು, ಬೆಂಬಲ ನೀಡಬೇಕು ಅನ್ನುವ ಒಂದು ಉದ್ದೇಶದಿಂದ ಆರಂಭಿಸ್ತೀರಿ ಸರ್. ರೈತ ಕಲ್ಯಾಣ ಸಂಘದ ಉದ್ದೇಶವನ್ನು ಏನೆಲ್ಲ ನೀವು ಇಟ್ಕೊಂಡು ಆರಂಭಿಸ್ತೀರಿ ಸರ್? ಸರ್, ಆ ಸಂದರ್ಭದಲ್ಲಿ 12ನೇ ಶತಮಾನದ ಮಾನವ ಕಲ್ಯಾಣದ ನಮ್ಮ ಕರ್ತೃ ಕರ್ಮ ಅವತ್ತೇನು ಸಮಾನತೆ ಹರಿಕಾರ ಬಸವಣ್ಣನವರ ಒಂದು ಮಾತು ನೆನಪಾಗತ್ತೆ ಸರ್. ನನಗೆಲ್ಲ ಒಂದು ಕಡೆ ಅದು ಸ್ಫೂರ್ತಿಯಾಗಿದೆ ಅಂದರೂ ಕೂಡ ತಪ್ಪಾಗ್ಲಿರ್ತದೆ ಸರ್. ಅವರೊಂದು ಮಾತು ಹೇಳ್ತಾರೆ, ವೇದ ಓದೋರು ಯಾರು ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ. ಪರರ ವೇದನೆಯನ್ನು ಯಾರು ಅರ್ಥ ಮಾಡ್ಕೋತಾರೆ, ಪರರಿಗೋಸ್ಕರ ಯಾರು ಬದುಕ್ತಾರೆ, ಪರರ ಕಷ್ಟದಲ್ಲೂ ಕೂಡ ತಮ್ಮ ಬದುಕಿನ ಒಂದು ಅರ್ಥೈಸ್ಕೊಳ್ತಾರೆ, ಅಂಥವ್ರು ನಿಜವಾದ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಹೇಳ್ತಾರೆ ಸರ್. ಆ ಮಾತೆಲ್ಲೋ ಒಂದು ಕಡೆ ನನಗೆ ಹೃದಯಕ್ಕೆ ನಾಟುತ್ತೆ. ಇದು ಎಂಥ ಮಾತಲ್ವಾ, ಅಟ್ಲೀಸ್ಟು ನಾವೇ ಬದುಕೋದು ಮುಖ್ಯ ಅಲ್ಲ, ನಮ್ಮ ಜೊತೆ 4 ಜನರನ್ನ ಬದುಕಿಸೋಂಥ ಬದುಕು ನನಗೆ ಬೇಕು ಅಂತೇಳಿ ಅವತ್ತೇನು ನಮ್ಮ ಪುರಂದರದಾಸರು 15ನೇ ಶತಮಾನದಲ್ಲಿ ಕೂಗೇಳಿದ್ರು, ಮಣ್ಣಿಂದ ಕಾಯ, ಮಣ್ಣಿಂದ ಜೀವ, ಈ ಮಣ್ಣಿಂದಲೇ ಅನ್ನ, ಮಣ್ಣಿಂದಲೇ ಚಿನ್ನ ಅಂತ ಹೇಳಿ ಏನವತ್ತು ಮಹತ್ವವಾದಂಥ ಮಾತನ್ನು ಸಾರಿದ್ರು. ಆ ಮಾತನ್ನು, ಆ ನಾಣ್ಮುಡಿಯನ್ನು ನಾನು ಕೂಡ ನನ್ನ ಹೃದಯಕ್ಕೆ ಅರ್ಥೈಸ್ಕೊಂಡು ಬಹುಶಃ ಇವತ್ತು ನಾವು ಈ ಮಣ್ಣಿನ ಋಣ ತೀರಿಸಬೇಕು ಅಂದರೆ, ಈ ಮಣ್ಣನ್ನು ರಕ್ಷಣೆ ಮಾಡಬೇಕು ಅಂದರೆ, ಮಣ್ಣನ್ನು ಉಳಿಸ್ಬೇಕು ಅಂದರೆ ಮನುಷ್ಯ ಸತ್ರೆ ಮಣ್ಣಿಗೆ, ಮಣ್ಣು ಸತ್ರೆ ಎಲ್ಲಿಗೆ ಎಂಬ ಒಂದು ವೇದವಾಕ್ಯದೊಂದಿಗೆ ಈ ಮಣ್ಣಿನ ರಕ್ಷಣೆಗಾಗಿ, ಮಣ್ಣಿನ ಋಣಕ್ಕಾಗಿ ಮತ್ತು ಈ ಅನ್ನ ಕೊಟ್ಟ ಅನ್ನದಾತರ ಋಣವಾಗಿ ಪ್ರಾರಂಭ ಮಾಡಿದಂಥ ಈ ನಮ್ಮ 3 ವರ್ಷದ ಜರ್ನಿಯಲ್ಲಿ ನಾವು ಮೊದಲನೇದಾಗಿ ನಾನು ಭಾಳ ನೋವಿಂದನೇ ಈ ಮಾತನ್ನು ನಾನು ಹೇಳಬೇಕಾಗತ್ತೆ ಸರ್. ಹೇಳೋ ಸಂದರ್ಭವೂ ಇದೆ. ಬಹುಶಃ ನಮಗೆ ಸ್ವತಂತ್ರ ಬಂದು 80 ವರ್ಷ ಆಯಿತು ಸರ್. ಕೇವಲ ರಾಜಕೀಯವಾಗಿ ಸ್ವಾತಂತ್ರ್ಯ ಬಂದಿದೆಯೋ ವಿನ ಆರ್ಥಿಕವಾಗಿ ನಮಗೆ ಸ್ವಾತಂತ್ರ್ಯ ಬಂದಿಲ್ಲ ಸರ್. ಇದು ಸತ್ಯಕ್ಕೆ ಭಾಳ ಹತ್ತಿರವಾದಂಥ ಮಾತು. ಅದರಲ್ಲೂ ಕೂಡ ಇವತ್ತು ಅತ್ಯಂತ ಶೋಚನೀಯ ಬದುಕನ್ನು, ಕ್ಲಿಷ್ಟಕರವಾದಂಥ ಪರಿಸ್ಥಿತಿಯನ್ನು, ಇವತ್ತು ಸಾವಿನ ದವಡೆಯಲ್ಲೇ ಬದುಕ್ತಾ ಇರತಕ್ಕಂಥ ಒಂದೇ ಒಂದು ಸಮುದಾಯ ಏನಾದರೂ ಈ ಭೂಮಿ ಮೇಲಿದೆ ಅಂದರೆ ಅದು ನನ್ನ ರೈತ ಸಮುದಾಯ ಸರ್. ಇಂತಹ ಪರಿಸ್ಥಿತಿಯನ್ನು, ಯಾಕೆಂದರೆ ಪ್ರತಿನಿತ್ಯ ಇವತ್ತೆಲ್ಲೋ ಒಂದು ಕಡೆ ರೈತ ದಾರುಣ್ಯದ ಸಾವನ್ನು ಅನುಭವಿಸ್ತಾ ಇದ್ದಾನೆ ಸರ್. ಸಾವಿನ ಕಡೆಗೆ ಹೋಗ್ತಿದ್ದಾನೆ. ಬಹುಶಃ ಇವತ್ತು 80 ವರ್ಷ ಆದ್ರೂ ಕೂಡ ಇವತ್ತು ಸರ್ಕಾರ ಆಗ್ಬೋದು, ಸಮಾಜ ಆಗ್ಬೋದು, ನಮ್ಮ ರೈತರ ಮೇಲೆ ಇವತ್ತು ಕಡೆಗಣಿಸ್ಕೊಳ್ತಾನೆ ಬರ್ತಿದ್ದಾರೆ. ರೈತರನ್ನ ಉಳಿಸ್ಬೇಕು, ರೈತರನ್ನ ಗೌರವಿಸ್ಬೇಕು, ಬಹುಶಃ ರೈತರನ್ನ ನಾವು ಪ್ರೀತಿಸಬೇಕು ಅನ್ನೋ ಎಂಬ ಮನೋಭಾವ ಸರ್ಕಾರನೂ ಕೂಡ ಚಿಂತನೆ ಮಾಡಲಿಲ್ಲ, ಸಮಾಜನೂ ಕೂಡ ಒಂದಿನೂ ಕೂಡ ಚಿಂತನೆ ಮಾಡಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ರೈತನಿಗೆ ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಸರ್. ನಮ್ಗೆ ಯಾರೂ ಇಲ್ಲ ಎಂಬ ಒಂದು ಅನಾಥ ಪ್ರಜ್ಞೆಯನ್ನು ಕಾಡ್ತಾ ಇರ್ತಕ್ಕಂಥ ಸಂದರ್ಭವನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋದ್ರ ಮುಖಾಂತರ ಫಸ್ಟ್ ನಾವು ಅವ್ರಿಗೆ ತುಂಬಿಸಿದಿಷ್ಟೇ ಸರ್, ಧೈರ್ಯ, ಒಂದು ಆತ್ಮವಿಶ್ವಾಸವನ್ನು ತುಂಬಿದ್ರಿ ಸರ್. ನೀವಿದ್ದರೆ ದೇಶ, ದೇಶದಿಂದ ನೀವಲ್ಲ. ಇವತ್ತೆಲ್ಲರೂ ಕೂಡ ರೈತರ ಬೆನ್ನೆಲುಬು, ದೇಶದ ಬೆನ್ನೆಲುಬು, ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ಅದು ಕೇವಲ ಆಶ್ವಾಸನೆ ಆಯಿತು ವಿನ ಅನುಷ್ಠಾನಕ್ಕೆ ಎಲ್ಲೂ ಬರಲಿಲ್ಲ ಸರ್. ಇವತ್ತಿಗೂ ಸರ್ ಭಾಳ ನೋವಿಂದ ಹೇಳ್ತಾನೆ, ನನ್ನ ರೈತರ ಮಾಸಿಕ ವರಮಾನ 6,000 ರೂಪಾಯಿ ಇಲ್ಲ ಅಂತ ಹೇಳಿದರೆ ಯಾವ ರೀತಿ ಬದುಕಬೇಕು ಎಂಬ ಪ್ರಶ್ನೆ ಇವತ್ತು ನಡೀತಾ ಇರತಕ್ಕಂಥ ಕ್ಯಾಬಿನೆಟ್ಟಲ್ಲೂ ಕೂಡ ಚರ್ಚೆ ಮಾಡ್ತಿರ್ತಕ್ಕಂಥ ಒಂದಷ್ಟು ಮನಸ್ಥಿತಿಯಲ್ಲೇ ಇವತ್ತು ನಮ್ಮ ಜನಪ್ರತಿನಿಧಿಗಳಿದ್ದಾರೆ ಅಂದರೆ ನಾನು ಕೇಳೋದಿಷ್ಟೇ, ರೈತನಾಗಿ ಹುಟ್ಟುವುದು ವರವೋ ಶಾಪವೋ ನಾ ಕಾಣೆ ಸರ್. ಇವತ್ತಿಗೂ ನನಗೆ ಎಕ್ಸ್ಟ್ರಾ ಪ್ರಶ್ನೆ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಭೂಮಿಲಿ ರೈತರಾಗಿ ಹುಟ್ಟೋದು ವರನೋ ಶಾಪನೋ ನಮಗೂ ಇವತ್ತು ಗೊತ್ತಾಗ್ತಾಯಿಲ್ಲ ಸರ್. ಅತ್ಯಂತ ಇನ್ನೆಯ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರತಕ್ಕಂಥ ಈ ನನ್ನ ಅನ್ನದಾತ ಪ್ರಭುಗಳಿಗೆ ಏನಾದರೂ ಮಾಡಿ ಸಮಾಜದಲ್ಲಿ ಅವ್ರನ್ನ ಮುಂದಕ್ಕೆ ತರಬೇಕು, 4ರಂತೆ ಬದುಕಬೇಕು, ಅವ್ರಿಗೂ ಕೂಡ ಎಲ್ಲ ಸೌಕರ್ಯಗಳು ಸಿಗಬೇಕು, ಅವರು ಯಾತಕ್ಕೆ ನಮ್ಮಂತೆ 4ರಂತೆ ಬದುಕಬಾರ್ದು ಅನ್ನೋ ಒಂದು ಹಿತಚಿಂತನೆಯಿಂದ, ಒಂದು ಇಚ್ಛಾಶಕ್ತಿಯಿಂದ, ಒಂದಷ್ಟು ವಿಶ್ವಾಸದೊಂದಿಗೆ ಪ್ರಾರಂಭವಾದಂಥ ರೈತ ಕಲ್ಯಾಣ ದಿನ ಇವತ್ತು ಎಲ್ಲೋ ಒಂದು ಕಡೆ ಜಗತ್ತಿನಲ್ಲಿ ರೈತ ದೊಡ್ಡವನು, ರೈತ ಇದ್ದರೆ ಮಾತ್ರ ಬದುಕು ಎಂಬ ಸತ್ಯವನ್ನು ನಾವು ಪ್ರತಿ ದಿನ ಪ್ರತಿ ಕ್ಷಣದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಡುವಂಥ ಕಾಯಕವನ್ನು ನಾವು ಮೊದಲನೇದಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಹೌದು ಸರ್. ಈ 3-4 ವರ್ಷಗಳಲ್ಲಿ ತಾವು ಆರಂಭಿಸಿದಂಥ ವರ್ಷಗಳಲ್ಲಿ ತಾವು ಬಹುಮುಖ್ಯವಾಗಿ ನೋಡಿದಂತಹ ಸವಾಲುಗಳೇನು ರೈತರು? ಸರ್, ಭಾಳ ಸೂಕ್ತವಾದಂಥ ಪ್ರಶ್ನೆ ಇದು. ಬಹುಶಃ ನಮ್ಮ ರೈತ ಯಾರಿಗೇನು ಕಮ್ಮಿ ಇಲ್ಲ ಸರ್. ನಾನು ಆಗಲೇ ಹೇಳಿದೆ ಕಲಿಯುಗದ ಕಾಮಧೇನು ಅಂತ ಸರ್. ಸರ್, ಈಗ ಜ್ಞಾನ ಇದ್ದಾಗ ನಮ್ಮ ರೈತರು ಬಹಳ ಒಂದು ಆರೋಗ್ಯವಾದಂಥ ಬದುಕನ್ನು, ಆರ್ಥಿಕತೆಯ ಬದುಕನ್ನು ನಡೆಸಿದ್ರು ಸರ್. ಬಹುಶಃ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಸರ್. ನಮ್ಮ ರೈತರಿಗೆ ನೀವು ಏನು ಬೇಕು ಅದನ್ನು ಕೊಡಿ. ರೈತರಿಗೆ ಮೂಲಭೂತವಾಗಿ ಫಂಡಮೆಂಟಲ್ ಬೇಸಿಕ್ ಆಫ್ ನೀಡ್ಸ್ ಅಂತ ಏನು ಕರಿತೀವಿ ಅದನ್ನು ಕೊಡಿ.
ನಿಮ್ಮ ಸಾಲ ಸಬ್ಸಿಡಿ ನೆವರ್ ಸರ್. ಏನೂ ಬೇಡ, ಕೇಳೋದು 2-3 ಅಷ್ಟೇ ಸರ್. ನಿಮ್ಮ ಕೈಲಿ ಕೊಡ್ಲಿಕ್ಕೆ ಸಾಧ್ಯವಾದರೆ ಕೊಡಿ, ಇಲ್ಲಾಂದರೆ ಬೇಡ ಬಿಟ್ಬಿಡಿ. ಸರ್ಕಾರಕ್ಕೆ ಸಾಲ ಕೊಡುವಂಥ ಶಕ್ತಿ ಇವತ್ತಿಗೂ ನನ್ನ ರೈತರಲ್ಲಿದೆ ಸರ್, ಆದರೆ ಅದನ್ನು ಕಟ್ಟಾಕಿದ್ದಾರೆ ಸರ್. ವಸಾಹತುಶಾಹಿಗಳ ಕಾಲದಿಂದನೂ ನೀವು ಒಂದು ಸ್ವಲ್ಪ ಹಿನ್ನೆಲೆಯನ್ನು ಗಮನಿಸ್ಕೊಂಡು ಬನ್ನಿ ಸರ್. ಅದಕ್ಕೆ ಬರ್ತೀನಿ ಸರ್. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೂ ಮೇಟಿಯಂ ರಾಟಿ ನಡೆದದಲ್ಲದೆ ದೇಶದ ಆಟವೇ ಕೆಡುಕು ಸರ್ವಜ್ಞ ಅಂತೇಳಿ ಬಹಳ ಒಂದು ಇದನ್ನು 12ನೇ ಶತಮಾನದಲ್ಲೇ ಹೇಳಿದರು ಸರ್ ಸರ್ವಜ್ಞರು. ಯಾಕೆಂದರೆ ಅವರಿಗೆ ಅವತ್ತು ಕೃಷಿ ಕ್ಷೇತ್ರದ ಬಗ್ಗೆ ಅವರಿಗೆ ಅರಿವಿತ್ತು, ಅಪಾರವಾದಂಥ ದೂರದೃಷ್ಟಿ ಇತ್ತು ಸರ್. ಸರ್ ಅವತ್ತೂ ಕೃಷಿ ಚೆನ್ನಾಗಿತ್ತು ಅಂತಲೇ ಹೇಳ್ತಿದ್ದಾರೆ, ಇವತ್ತಿಗೂ ಹೇಳ್ತಿದ್ದಾರೆ ಸರ್. ನಾಳೆ ಇನ್ಮುಂದೆ ಅಂತೂ ಭಾಳ ಚೆನ್ನಾಗಿ ಹೇಳ್ತಾರೆ. ಯಾಕೆಂದರೆ ನಮ್ಮ ಹತ್ರ ಎಷ್ಟೇ ಹಣ ಇದ್ದರೂ ನಾವು ಅದನ್ನು ಒಗ್ಗರಣೆ ಹಾಕ್ಕೊಂಡು ತಿನ್ನಲಿಕ್ಕಾಗಲ್ಲ ಸರ್. ನಾವು ತಿನ್ನಬೇಕು, ಬದುಕಬೇಕು ಅಂದರೆ ನಾವು ಅನ್ನನೇ ತಿನ್ನಬೇಕು ಸರ್. ಅನ್ನ ಬೇಕು ಅಂದರೆ ಕೃಷಿ ಕ್ಷೇತ್ರ ಬೇಕೇ ಬೇಕು ಸರ್. ಯಾಕೆ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆನೇ ಮೇಲು ಅಂತ ಹೇಳಿದ್ರು ಸರ್? ಈ ನಮ್ಮ ದೇಶದಲ್ಲಿರ್ತಕ್ಕಂಥ 14 ವಿದ್ಯೆಗಳು, 64 ಕಲೆಗಳು, 4 ವೇದಗಳು, 6 ಉಪಾಂಗಗಳು ಏನೆಲ್ಲ ಇದ್ದಾವೆ, ಎಲ್ಲ ವಿದ್ಯೆಗಳಿಗೂ ಕೋಟಿ ವಿದ್ಯೆ ನಮ್ಮ ಕೃಷಿ ವಿದ್ಯೆ ಸರ್. ತಾವು ಆಲೇ ಹೇಳಿದ್ರಿ, ನಮ್ಮ ಆರ್ಥಿಕತೆಯ ಬೇರು, ದೇಶದ ಆರ್ಥಿಕತೆಯ ಬೇರು ಕೃಷಿ. ಎಲ್ಲ ಶಾಸ್ತ್ರಗಳಿಗೂ ತಾಯಿ ಕೃಷಿ ಕ್ಷೇತ್ರ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಕೃಷಿ ಕ್ಷೇತ್ರವನ್ನು ಕಡೆಗಣಿಸಲಿಲ್ಲ ಅಂದರೆ, ಕೃಷಿ ಕ್ಷೇತ್ರವನ್ನು ಉದ್ದಿಮೆಯಾಗಿ ಮಾಡಿಬಿಟ್ರೆ, ಇನ್ನೆರಡು ಕ್ಷೇತ್ರ ಏನಿದ್ದಾವೆ ಪ್ರಭಾವಿ ಕ್ಷೇತ್ರಗಳಾದಂಥ ಈ ಕೈಗಾರಿಕೆ ಮತ್ತು ಸರ್ವಿಸಸ್ ಇಂಡಸ್ಟ್ರಿ ಅಂತ ಏನು ಕರಿತೀವಿ, ಮೇಜರ್ ಇಂಡಸ್ಟ್ರಿ, ಅಗ್ರಿಕಲ್ಚರ್, ದೆನ್ ಇಂಡಸ್ಟ್ರಿ ಮತ್ತು ಸರ್ವಿಸ್ ಇಂಡಸ್ಟ್ರಿ. ನಾವು ಕೃಷಿಯನ್ನು ಮೇಜರ್ ಮಾಡಿಬಿಟ್ರೆ, ಕೃಷಿಗೆ ಪ್ರಯಾರಿಟಿ ಕೊಟ್ಟರೆ, ಕೃಷಿ ಏನೆಲ್ಲ ಬೇಕು ಅದನ್ನು ಕೊಟ್ಬಿಟ್ರೆ, ಎಲ್ಲಿ ಅವರಿಗೆ ಲೇಬರ್ದು ಪ್ರಾಬ್ಲಮ್ ಸಿಗತ್ತೆ, ಎಲ್ಲಿ ಅವರಿಗೆ ಆ 2 ಇಂಡಸ್ಟ್ರಿಗಳಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಹಿತದೃಷ್ಟಿಯಿಂದ ಬಿಫೋರ್ ಡೇಸಲ್ಲೇ ಅಂದಿನಿಂದ ಸ್ವತಂತ್ರ ಪೂರ್ವದಿಂದ 15 ಪಂಚವಾರ್ಷಿಕ ಯೋಜನೆಗಳನ್ನ ಏನೇ ಯೋಜನೆ ತಂದರೂ ಅದನ್ನು ಎಲ್ಲದರಲ್ಲೂ ಕೂಡ ಕೃಷಿ ಕ್ಷೇತ್ರವನ್ನು ಕಡೆಗಣಿಸ್ಕೊಂಡೇ ಬರ್ತಾ ಇದ್ದಾರೆ ಸರ್. ಫಾರ್ ಎಕ್ಸಾಂಪಲ್ ನಾನೊಂದು ಮಾತು ಹೇಳ್ತೀನಿ ಸರ್. ಈಗ ನಮ್ಮನ್ನು ಬ್ರಿಟಿಷರು ಆಳಿದ್ರು ಅಂತ ನಾವೆಲ್ಲ ಕೇಳಿದ್ದೀವಿ, ಓದಿದ್ದೀವಿ, ಈಸ್ ಎ ಸತ್ಯ ಸರ್. ಅವರು ನಮ್ಮನ್ನು 200 ವರ್ಷ ಆಳಿದ್ರು ಅಂತ ಕೇಳಿದ್ವಿ ಸರ್. ನಾನು ಹೇಳ್ತೇನೆ ಸರ್, ಇದನ್ನು ನಮ್ಮ ಬ್ರಿಟನ್ ಎಕನಾಮಿಸ್ಟ್ ಆಂಡ್ರನ್ ಮ್ಯಾಡಿಸನ್ನೇ ಹೇಳಿರೋದು, ನಾನು ಹೇಳ್ತಾ ಇಲ್ಲ ಸರ್. ಇದನ್ನು ಇಡೀ ಜಗತ್ತೇ ಒಪ್ಕೊಂಡಿದೆ ಸರ್. ಇವತ್ತು ಎಲ್ಲೆಲ್ಲಿ ಏನೇನಿದೆ ಅದೆಲ್ಲ ಈ ಮಣ್ಣಿಂದು ಸರ್, ನಮ್ಮದು ಸರ್. ಇದು ಇವತ್ತು ಮುಂದುವರಿದ ರಾಷ್ಟ್ರಗಳಲ್ಲಿ ನೀವು ಏನೆಲ್ಲವೂ ಇದೆ ಅಂತ ಹೇಳ್ತೀರಿ ಅವೆಲ್ಲವೂ ನಮ್ಮದೇ ಸರ್. ನಮ್ಮಿಂದ ದೋಚ್ಕೊಂಡು ಹೋದಂಥ ಪ್ರತಿಯೊಂದಕ್ಕೂ ಮೂಲ ಮತ್ತು ಶಕ್ತಿ. ಏಕೆಂದರೆ ಒಂದು ಕಾಲದಲ್ಲಿ ನಮ್ಮ ದೇಶವನ್ನು ಕರೀತಿದ್ದು ಚಿನ್ನದ ಹಕ್ಕಿಗಳು ಅಂತ ಕರಿತಾ ಇದ್ದದ್ದು ಸರ್. ಚಿನ್ನದ ಮರಗಳು ಬಿಡುವಂಥ ಭೂಮಿ ಭಾರತ ದೇಶ ಅಂತ ಕರಿತಿದ್ರು ಸರ್. ಅವ್ರು ಬಂದಿದ್ದೇ ನಮ್ಮ ಹತ್ರ ದೋಚಲಿಕ್ಕೆ ಬಂದಿದ್ದು ಸರ್. ಅವರೇ ಹೇಳ್ತಾರೆ, ಬಿಫೋರ್ 200 ಇಯರ್ಸ್ ನಮ್ಮ ಹತ್ರ ದೋಚಿದ್ದು ಒಟ್ಟು ಬ್ರಿಟಿಷರು ನಮ್ಮ ಹತ್ರ ಲೂಟಿ ಮಾಡಿದ್ದ ಒಟ್ಟು ಮೌಲ್ಯ 50 ಮೆಟ್ರಿಕ್ ಟ್ರಿಲಿಯನ್ ಡಾಲರ್ಗೂ ಜಾಸ್ತಿ ಇದೆ ಅಂತೇಳಿ ಆ ಒಂದು ಬ್ರಿಟನ್ ಎಕನಾಮಿಸ್ಟ್ ಹೊರಡಿಸಿದ ಒಂದು ಬುಕ್ಕಲ್ಲೇ ಸಿಗುತ್ತೆ ಸರ್. ಸರ್ ನಾನೊಂದು ಮಾತು ಹೇಳ್ತೀನಿ, ಇಡೀ ಭಾರತೀಯರು ಇದೊಂದನ್ನು ಯೋಚನೆ ಮಾಡ್ಬೇಕು ಸರ್. ಇವತ್ತು ನಮ್ಮಲ್ಲಿ ಏನಿದೆ 140 ಕೋಟಿ ಜನಸಂಖ್ಯೆ, 100 ವರ್ಷಗಳ ಹಿಂದೆ 150 ವರ್ಷಗಳ ಹಿಂದೆ ಬ್ರಿಟಿಷರು ದೋಚಿದಂಥ ಸಂಪತ್ತು 50 ಟ್ರಿಲಿಯನ್ ಡಾಲರ್ಗೂ ಅಂದರೆ ಇವತ್ತು ನಮ್ಮ ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ 50 ಲಕ್ಷ ಸಾವಿರ ಕೋಟಿಗಿಂತ ಜಾಸ್ತಿ ಸರ್. ಇದು ಸತ್ಯ, ದಾಖಲೆಗಳಲ್ಲಿದೆ ಸರ್. ಎಲ್ಲರೂ ಕೂಡ ಒಮ್ಮೆ ಅದನ್ನು ಆತ್ಮಾವಲೋಕನ ಮಾಡ್ಕೊಳ್ಳಿ, ವಿಮರ್ಶೆ ಮಾಡಿ ಸರ್. ಆವಾಗ ಬ್ರಿಟಿಷರು ಅಷ್ಟು ದೋಚಿದ್ರಲ್ಲ ಸರ್, ಕೊಯ್ನೂರು ವಜ್ರ ಎಲ್ಲಿ ಸಿಕ್ತು ಸರ್? ಇದೇ ಮಣ್ಣಲ್ಲಲ್ಲ ಸರ್. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನಮ್ಮ ಹೆಣ್ಮಕ್ಳ ಹತ್ರ 24,000 ಟನ್ kg ಚಿನ್ನ ಇದೆ ಅಂತೇಳಿ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ಲೇ ಅನೌನ್ಸ್ ಮಾಡಿದೆಯಲ್ಲ, ಎಲ್ಲಿಂದ ಬಂತು ಸರ್? ಯಾವ IT ಇತ್ತು ಸರ್? ಯಾವ ಒಂದು ಇಂಡಸ್ಟ್ರಿ ಇತ್ತು ಸರ್? ಯಾವ ಟಾಟಾ ಇತ್ತು ಸರ್? ಯಾವ ಬಿರ್ಲಾ ಇತ್ತು? ಯಾವ ಅಂಬಾನಿ ಇತ್ತು ಸರ್? ಅವಾಗೆಲ್ಲ ನಾವು ಶ್ರೀಮಂತರಾಗಿರಲಿಲ್ವ ಸರ್? 1940ಯಲ್ಲೂ ಕೂಡ ನಮ್ಮ ದೇಶದ ಆರ್ಥಿಕತೆಗೆ ನಾವು 36% GDP ಕೊಟ್ಟಿದ್ದು ನಾವು ಸರ್. ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಿರೋದು ನಾವು ಸರ್. ನೀವು ರಾಜಾಧಿಪತ್ಯ ಕಾಲದಿಂದ ತೆಗಿರಿ ಸರ್, ಬ್ರಿಟಿಷರ ಆಳ್ವಿಕೆಯಲ್ಲಿ ತಗೊಳ್ಳಿ ಸರ್. ಸ್ಟಿಲ್ ನಾವು ಇವತ್ತು ನಮ್ಮ ರಾಜ್ಯದ ಬೊಕ್ಕಸೆಗೆ ಅತಿ ಹೆಚ್ಚು ತೆರಿಗೆ ಕಟ್ತಿರ್ತಕ್ಕಂಥವ್ರು ರೈತರು ಎಂಬ ಸತ್ಯವನ್ನು ಇವತ್ತು ಕ್ಯಾಬಿನೆಟಲ್ಲಿ ಕೂತಿರೋರು ಅರ್ಥ ಮಾಡ್ಕೋಬೇಕು ಸರ್. ಸರ್ ನೀವು ಹೇಳಿದ್ರಿ ರೈತ ಬೆಳೆದ ಅನ್ನ ಇಲ್ಲ ಅಂದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಸರ್. ರೈತ ಕಲ್ಯಾಣ ಕಟ್ಟಲಿಕ್ಕೆ ಮೊದಲನೇ ಒಂದು ನಮ್ಮ ಭಾವನೆ ಅಂದರೆ, ಭಾವನಾತ್ಮಕ ಸಂಬಂಧ ಅಂದರೆ ಅವ್ರ ಭಿಕ್ಷೆಯಲ್ಲಿ ನಾವು ಬದುಕ್ತಿದ್ದೀವಿ ಸರ್. ಇವತ್ತು ನಾನು ಇಲ್ಲಿ ಬಂದು ಕೂತು ಮಾತಾಡ್ತಿದ್ದೀನಿ ಅಂದರೆ ಇವತ್ತು ನನಗೆ ಚೈತನ್ಯ ತುಂಬಲಿಕ್ಕೆ, ನನಗೆ ಆರೋಗ್ಯ ತುಂಬಲಿಕ್ಕೆ, ನನ್ನ ಹಸಿವನ್ನು ತುಂಬಲಿಕ್ಕೆ ನಾನು ರೈತ ಕಾರಣ ಸರ್. ಆ ರೈತರ ಋಣ ತೀರಿಸ್ಲಿಕ್ಕೋಸ್ಕರನೇ ಕಟ್ಟಿರ್ತಕ್ಕಂಥದ್ದು ರೈತ ಕಲ್ಯಾಣ ಸರ್. ಸರ್ ಇವತ್ತು ನೀವು ಕೃಷಿಯನ್ನು ಇಂಡಸ್ಟ್ರಿ ಮಾಡಿ ನೋಡಿ ಸರ್. ಸರ್ ಇವತ್ತು ICR ಇದೆ, ಕೃಷಿ ಮಂತ್ರಾಲಯ ಇದೆ, ಕೃಷಿ ಸಚಿವಾಲಯ ಇದೆ,
ಅದ್ರ ಕೆಳಗಡೆ ಬಂದರೆ 106 ಯೂನಿವರ್ಸಿಟೀಸ್ ಇದೆ. ಇವತ್ತು ನೀವು ಕೃಷಿಗೆ ಅಂತಲೇ ಲಕ್ಷಾಂತರ ಕೋಟಿ ಹಣವನ್ನು ವಿನಿಯೋಗಿಸ್ತಿದ್ದೀರಿ. ಯಾವ ಒಬ್ಬ ರೈತನ ಬದುಕನ್ನು ನೀವು ಬದಲಾವಣೆ ಮಾಡಿದ್ದೀರಿ? ಏನು ಕಾರಣ ಇದೆ ಸರ್? ಸರ್, ನೀವು ಏನು ನಿಮಗೆ ಆಸಕ್ತಿ ಹಿತಾಸಕ್ತಿನೇ ಅನ್ನೋದಿಲ್ಲಲ್ಲ ಸರ್. ನಾನು ಹೇಳಿದೆ ಸರ್, ಕೃಷಿಯನ್ನು ಇಂಡಸ್ಟ್ರಿ ಮಾಡಲಿಕ್ಕೆ 80 ವರ್ಷ ಬೇಕಾಯ್ತು ದೇಶಕ್ಕೆ. ಏನಿಲ್ಲ ನಮ್ಮಲ್ಲಿ ಸರ್. ಇವತ್ತು ನೀವು ಯಾವುದೇ IT ಪ್ರಾಬ್ಲಮ್ ಆದರೂ 5 ನಿಮಿಷದಲ್ಲಿ ಸಾಲ್ವ್ ಮಾಡ್ತೀರಿ. ಅಂದರೆ ಕೃಷಿ ಉದ್ಯಮ ಮಾಡಬೇಕು ಅಂತ. ಹೌದು ಸರ್. ಈಗ ನಾನು ಇಲ್ಲಿವರೆಗೆ ನನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಸಾಮಾನ್ಯವಾಗಿ ಎಲ್ಲರಿಗೂ ಕಾಡ್ತಾ ಇರತಕ್ಕಂಥ ಪ್ರಶ್ನೆ, ಯಾಕೆ ರೈತನ್ನ ಗೆಲುವು ಆಗ್ತಾ ಇಲ್ಲ? ರೈತನ ಬದುಕಲ್ಲಿ ಯಾಕೆ ಆರ್ಥಿಕತೆ ಸ್ಟ್ರಾಂಗ್ ಆಗ್ತಾ ಇಲ್ಲ? ರೈತ ಯಾಕೆ ಸ್ಟೆಬಿಲಿಟಿ ಆಗ್ತಾ ಇಲ್ಲ ಅಂದರೆ, ಸರ್ ಈಗ ಈ ಅಗ್ರಿಕಲ್ಚರ್ ಅನ್ನೋದು ಇಂಡಸ್ಟ್ರಿ ಆಗಲಿಲ್ಲ ಅಂದರೆ ಹೇಗೆ ರೈತ ಬೆಳೆದ ಬೆಳೆಗಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ? ನೀವು ಬೇರೆ ಎಲ್ಲ ಇಂಡಸ್ಟ್ರಿಗೂ ಕೂಡ ಅದನ್ನು ಕನ್ವರ್ಟೆಡ್ ಇಂಡಸ್ಟ್ರಿ ಮಾಡಿದಿರಿ, ಆ ಪವರ್ ಅವ್ರಿಗೆ ಕೊಟ್ಟಿದ್ದೀರಿ. ಎಲ್ಲ ಹೇಳ್ಬೋದು ಸರ್, ಒಂದು ವಾಟ್ರ್ ಬಾಟಲ್ಗೆ ಒಂದಿಷ್ಟು ಪ್ರೈಸ್ ಅಂತಿದೆ, ರೈತ ಬೆಳೆದ ಬೆಳೆಗಳಿಗೆ ಯಾಕೆ ಪ್ರೈಸ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸರ್, ಇಲ್ಲಿವರೆಗೂ ನಮ್ಮನ್ನು ಆಳಿರ್ತಕ್ಕಂಥ ಸರ್ಕಾರಗಳಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಕೃಷಿ ಏನಿವತ್ತು ನಮ್ಮ ವಿಜ್ಞಾನಿಗಳು ಅಂತ ಕರಿತೀವಿ, ಅವ್ರಿಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಒಮ್ಮೆ ಆದರೂ ನೀವು ಕೃಷಿ ಬದುಕ ಅಥವಾ ಉದ್ಯಮನ ಅಂತ ಹೇಳಲೇ ಕೊಡಲಿಲ್ವಲ್ಲ ಸರ್? ಒಮ್ಮೆ ಆದರೂ ನೀವು ರೈತನ ಜೀವನದಲ್ಲಿ ನಿನ್ನ ಕ್ಷೇತ್ರ ಕೃಷಿ ವ್ಯವಸಾಯ ಅನ್ನೋದು ಇದು ಉದ್ಯಮನ, ಇದು ಬದುಕ ಹೇಳೇ ಕೊಟ್ಟಿಲ್ಲ ಸರ್. ಅಲ್ಲ ನೋಡಿ, ಮಾತನಾಡ್ತಾ ನಮ್ಮ ಎಲ್ಲ ರೈತ ಬಾಂಧವರು, ಇಡೀ ಸಮಾಜ ಆಲೋಚನೆ ಮಾಡಬೇಕಾಗಿರೋದು, ಅವಲೋಕನ ಮಾಡ್ಕೊಳ್ಬೇಕಾಗಿರುವಂಥ ಒಂದು ಒಳ್ಳೆ ವಿಚಾರವನ್ನು ತಾವು ತೆರೆದಿಟ್ಟಿರಿ ಸರ್. ಒಂದು ಪೆಪ್ಸಿ ಕುಡಿಬೇಕಂದ್ರೆ ಒಂದು ರೈಟನ್ನು ಫಿಕ್ಸ್ ಮಾಡಿರ್ತೀರಿ. ಹೌದು, MRP ಫಿಕ್ಸ್ ಮಾಡಿರ್ತೀವಿ. ಹೌದು. ಆದರೆ ನನ್ನ ರೈತ ಬೆಳೆದ ಟೊಮೊಟೊಗೆ ಒಂದು ರೈಟ್ ಯಾವಾಗಲೂ ನಿಗದಿಯಾಗಿಲ್ಲ. ಅಂದರೆ ಅವನು ಬಹಳ ಕಷ್ಟಪಟ್ಟು ಬೆಳೆದಿರ್ತಾನೆ, 10 ರೂಪಾಯಿ 2 ರೂಪಾಯಿಗೆ ಬಂದು ಬಿದ್ದೋಗುತ್ತೆ. ಬಟ್ ಕಡಿಮೆ ಬೆಳೆದಿರ್ತಾನೆ, ಯಾವಾಗಲೂ ಒಂದು 100 ರೂಪಾಯಿ ಬಂದುಬಿಡುತ್ತೆ. ಸೊ ಅವನಿಗೆ ಯಾವಾಗ ಲಾಭ ಸಿಗುತ್ತೆ, ಯಾವಾಗ ನಷ್ಟ ಆಗುತ್ತೆ ಅನ್ನೋ ಆತಂಕದಲ್ಲೇ ಅವನು ಬೆಳಿಬೇಕಾಗತ್ತೆ. ಸೊ ನಾನು ಬೆಳೆದ್ರೆ ಇಂತಿಷ್ಟು ಹಣ ಖಂಡಿತವಾಗ್ಲೂ ನನಗೆ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ತುಂಬಿಬಿಟ್ರೆ ಬಹುಶಃ ಅವನು ಇನ್ನೂ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೇನೋ ಸರ್. 100% ಸರ್. ಈಗ ಅದೇ ನಾನು ಹೇಳಲಿಕ್ಕೆ ಹೊರಟಿದ್ದು, ತಾವು ಕೇಳ್ತಿರ್ತಕ್ಕಂಥದ್ದು ಭಾಳ ಇವತ್ತೊಂದು ವಿಶೇಷವಾದಂಥ ಒಂದು ಸಂದರ್ಶನ ಅಂದರೂ ತಪ್ಪಾಗಲಾರ್ದು ಸರ್. ರೈತನ ಸೋಲಿಗೆ ಕಾರಣ ಏನು ಎಂಬುದನ್ನು ಯಾವತ್ತಾದರೂ ಒಮ್ಮೆ ಸರ್ ನಾನೊಂದು ಮಾತು ಹೇಳ್ತೀನಿ ಸರ್. ನನಗೆ ಎಲ್ಲ ಗೌರವ ಇದೆ ಸರ್, ಗೌರ್ಮೆಂಟ್ ಎಂಪ್ಲಾಯ್ ಬಗ್ಗೆ ನನಗೆ ಗೌರವ ಇದೆ ಸರ್. ಸರ್, ನಾಳೆ ಜನವರಿ 26 ಇನ್ನೊಂದು 1 ಮಂತ್ ಕಳೆದ್ರೆ 8ನೇ ವೇತನ ಆಯೋಗ ಸರ್. ಎಷ್ಟು % ಇನ್ಕ್ರೀಸ್ ಮಾಡಿದ್ರಿ ಸರ್? 6 ಮಂತ್ಸ್ ಹಿಂದೆನೇ ಅನೌನ್ಸ್ ಮಾಡಿದ್ದಾರೆ. ಇದೇ ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಈಗ ಎಷ್ಟು % FDSಗಳಿಗೆಲ್ಲ 50% ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ 17,000 ಸ್ಯಾಲ್ರಿ ಬರ್ತಿದ್ದವ್ರಿಗೆ 36,000 ಆಗಿದೆ. 8ನೇ ವೇತನ ಆಯೋಗ ಸರ್. ಒಬ್ಬ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಇರೋ 7% 8% ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ನೀವು 8ನೇ ವೇತನ ಆಯೋಗ ಕೊಡ್ತೀರಿ. ಅದಕ್ಕೊಂದು ವೇತನ ಆಯೋಗ ಅಂತ ರಚನೆ ಮಾಡಿದಿರಿ. ಸಂತೋಷ, ಗೌರವ ಕೊಡಿ ಸರ್, ಬೇಡ ಅನ್ನಲ್ಲ. ಅದೇ ಖಾಸಗಿ ಉದ್ಯೋಗದೊಳಗೆ ಇನ್ಸೆಂಟಿವ್ಸ್ ಇದೆ, ಇನ್ಕ್ರಿಮೆಂಟ್ಸ್ ಇದೆ ಸರ್. ಋಗ್ವೇದ ಕಾಲದಿಂದ 10,000 ವರ್ಷಗಳಿಂದ ನಿಮ್ಮ ಹೊಟ್ಟೆ ಚೀಲವನ್ನು ತುಂಬಿಸ್ಕೊಂಡು ಬರ್ತಿದ್ದಾನಲ್ಲ ನನ್ನ ರೈತ, ಏನು ಕೊಡುಗೆ ಕೊಟ್ಟಿದ್ದೀರಿ ನೀವು? ಏನು ಕೊಟ್ಟಿದ್ದೀರಿ ಸರ್ ರೈತರಿಗೆ? ಸುಮ್ಮನೆ ನಾನು ರೈತದ ಬೆನ್ನೆಲುಬು ಅಂದರೆ ಅದೇನೋ ಈಸ್ ನಾಟ್ ಮೀನಿಂಗ್ ಸರ್. ಏನು ಬೆನ್ನೆಲುಬು ಸರ್? ಅವ್ನು ಬೆನ್ನೆ ಮುರಿದುಬಿಟ್ಟು ಸರ್ ನಾನು ಕೇಳ್ತೀನಿ, ಅಟ್ಲೀಸ್ಟ್ ನಿಮಗೆ ಒಂದು ಇಂಡಸ್ಟ್ರಿ ಮಾಡೋ ತಾಕತ್ತಿಲ್ಲ ಸರ್. ಇವತ್ತು ಕೃಷಿ ಬೆಲೆ ಆಯೋಗಕ್ಕೆ ನಾಚಿಕೆ ಆಗಬೇಕು ಸರ್. 80 ವರ್ಷದಲ್ಲಿ ನಾವು ಬೆಳೆದ ಬೆಳೆಗಳಿಗೆ 22 ಬೆಳೆಗಳಿಗೆ ಇವತ್ತು ನೀವು MSP ಕೊಟ್ಟಿದ್ದೀರಿ ಸರ್, ಬೆಂಬಲ ಬೆಲೆ ಸರ್. ಇವತ್ತು 2,000ಗಿಂತ ಬೆಳೆ ಜಾಸ್ತಿ ಇದೆ ದಕ್ಕನ್ ಪ್ರಸ್ಥ ಭೂಮಿಯಲ್ಲಿ. ನಾವು 200ಕ್ಕಿಂತ ಹೆಚ್ಚು ಬೆಳೆಯನ್ನು ಇವತ್ತು ಬೆಳೀತಾ ಇದ್ದೀವಿ ನಾವು. ಅದರಲ್ಲಿ ನಿಮ್ಮ ಯೋಗ್ಯತೆಗೆ ಕೇವಲ 22 ಬೆಳೆಗಳಿಗೆ ನೀವು ಬೆಂಬಲ ಬೆಲೆ ಕೊಟ್ಟಿದ್ದೀರಾ ಅಂದರೆ ಸರ್ಕಾರ ಇದ್ದು ಏನು ಪ್ರಯೋಜನ ಎಂಬ ಪ್ರಶ್ನೆ ನಮಗೆ ಕಾಡ್ತಿದ್ದೆ ಸರ್. ಏನು ಪ್ರಯೋಜನ? ಅದೇ 7ನೇ ಇದು ವೇತನವನ್ನು ಹೆಚ್ಚಿಸ್ಲಿಕ್ಕೆ ನಮ್ಮ ಹತ್ರ ಹಣ ಇದೆ, ರೈತನಿಗೆ ಬೆಂಬಲ ಬೆಲೆ ಕೊಡಲಿಕ್ಕೆ ಹಣ ಇಲ್ಲ ಸರ್. 8 ದಿನ ನಮ್ಮ ಬೆಳಗಾವಿ ಚಳಿಗಾಲದ ಅಧಿವೇಶನದ ಖರ್ಚೆಷ್ಟು ಸರ್? ಕೇವಲ 8 ದಿನ ನಡೆಯುವಂಥ ಅಧಿವೇಶನದ ಖರ್ಚೆಷ್ಟು ಸರ್? ನೀವೇ ಕೊಟ್ಟಿರೋದು. ಅದು ಸುಳ್ಳೋ ಸತ್ಯವೋ ನನಗೆ ಗೊತ್ತಿಲ್ಲ, ಮಾಧ್ಯಮದ ಮುಖಾಂತರ ನಾನು ತಿಳ್ಕೊಂಡಿದ್ದೀನಿ. 24 ಕೋಟಿ ಅಂತ ಹೇಳಿದಿರಿ 8 ದಿನಕ್ಕೆ. ಇವತ್ತು ನೀವು ಮಾಡ್ತಾ ಇರತಕ್ಕಂಥ ಅಥವಾ ನಿಮ್ಮ MLA MP ಫಂಡ್ಗಳನ್ನು ಸ್ಯಾಲ್ರಿಗಳನ್ನು ನೀವು ಇನ್ಕ್ರೀಸ್ ಮಾಡ್ಕೊಳ್ಳೋದು ಗೊತ್ತಿದೆ. ನಿಮ್ಗೆ ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸಿ ನಿಮ್ಮನ್ನು ತಗೊಂಡೋಗಿ ಅಲ್ಲಿ ಕೂರಿಸಿದಾರಲ್ಲ ನಮ್ಮ ಅನ್ನದಾತರು, ಕಡೆ ಪಕ್ಷ ಆ ಋಣದ ಪ್ರಜ್ಞೆ ನಿಮಗೆ ಕಾಡ್ತಾ ಇಲ್ವಾ ಸರ್? ಆ ಋಣದ ಪ್ರಜ್ಞೆ ನಿಮಗೆ ಬೇಡವಾ ಸರ್? ಒಂದು ದಿನ ಒಬ್ಬ ಜನಪ್ರತಿನಿಧಿ
ಒಬ್ಬ ಚುನಾವಣೆಯಲ್ಲಿ ಗೆದ್ದಂಥ ನಾಯಕ ಒಮ್ಮೆ ಆ ಪವಿತ್ರವಾದಂಥ ಸೌಧವನ್ನು ಹತ್ತೋಕ್ಕಿಂತ ಮುಂಚೆ ನನಗೆ ಯಾರ್ಯಾರು ವೋಟರ್ಸ್ ಕೊಟ್ಟಿದ್ದಾರೆ ಇರ್ತಕ್ಕಂಥ 5 ವರ್ಷದಲ್ಲಿ ಒಂದೊಂದು ದಿನ ಅಥವಾ 1 ವರ್ಷ ನಾನು ಒಬ್ಬ ಋಣ ತೀರಿಸ್ತೀನಿ ಅಂದರೂ ಅವ್ನು ದೇವತಾ ಮನುಷ್ಯ ಆಗಿಬಿಡ್ತಾನೆ ಸರ್. ಇವತ್ತು ಜನಪ್ರತಿನಿಧಿಗಳಿಗೆ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ಸರ್. ಋಣದ ಪ್ರಜ್ಞೆಯಿಂದ ಕೆಲಸ ಮಾಡಬೇಕು ಸರ್. ಅವರು ಸ್ವಾರ್ಥ ಬಿಡಬೇಕು ಸರ್. ಸ್ವಲ್ಪನಾದರೂ ಅನ್ನ ಕೊಟ್ಟವನಿಗೆ ಒಂದಷ್ಟು ಏನಾದರೂ ಮಾಡಿ ಸರ್, ಮಾಡಿ ಅವ್ರನ್ನ ಉಳಿಸಿ ಸರ್. ಇಲ್ಲ ಕೃಷಿ ಬದುಕಂತನಾರು ಹೇಳ್ಕೊಡಿ, ಇಲ್ಲ ಉದ್ಯಮನಾರು ಮಾಡಿ. ಮಧ್ಯದಲ್ಲಿ ಸಂಕುಚಿತ ಪರಿಸ್ಥಿತಿಯಲ್ಲಿ ತಂದುಬಿಟ್ಬಿಟ್ಟು ಸರ್ ಇವತ್ತು ಅವನ ಕಷ್ಟನ ಹೇಳಲಿಕ್ಕೆ ತೀರ್ದು ಸರ್. ಇರ್ಲಿಕ್ಕೊಂದು ಮನೆ ಇಲ್ಲ, ಓಡಾಡ್ಲಿಕ್ಕೆ ಒಂದು ಒಳ್ಳೆ ಟ್ರಾನ್ಸ್ಪೋರ್ಟ್ ಇಲ್ಲ, ಓದಿಸ್ಲಿಕ್ಕೆ ಒಂದು ಒಳ್ಳೆ ಶಾಲೆ ಇಲ್ಲ ಸರ್. ಏನೂ ಬೇಡ ಸರ್. ಏನಾದರೂ ಇವಾಗ ಇತ್ತೀಚೆಗೆ ನಾವು ಕ್ಯಾನ್ಸರ್ ರಾಜಧಾನಿ ಆಗಿದ್ದೀವಿ. ಎಲ್ಲ ಡಿಸೀಸ್ಗೂ ಕ್ಯಾಪಿಟಲ್ ಯಾವುದು ಅಂದರೆ ಕೈ ಎತ್ತು ತೋರಿಸ್ತಿದ್ದಾರೆ ಭಾರತ ಅಂಥೇಳಿ ಸರ್. ಏನಾದರೂ ಒಂದು ಡಿಸೀಸ್ ಬಂದರೆ ಕಡೆ ಪಕ್ಷ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಜನತೆ ಎಲ್ಲಿ ಸರ್ ಹಾಸ್ಪಿಟ್ಲಿಗೆ ಹೋಗೋದು? 2 ಸರ್ ಇರೋದು, ಒಂದು ಚೆಲುವಂಬ, ಒಂದು ಕ್ಯಾರ್ ಹಾಸ್ಪಿಟ್ಲು ಸರ್. ಒಂದಿನಾರು ಅಪೋಲೋಗೆ ಹೋಗೋದು ಬೇಡವಾ ಸರ್? ಒಂದಿನಾರು ಮಣಿಪಾಲ್ಗೆ ಹೋಗೋದು ಬೇಡವಾ ಸರ್? ಅವ್ರಿಗೂ ಹೃದಯ ಇಲ್ವಾ ಸರ್? ನಮಗೋಸ್ಕರ ಅವ್ರು ಹಗಲು ರಾತ್ರಿ ದುಡಿಲಿಲ್ಲ ಅಂದರೆ ದೇಶ ಗಡಿ ಕಾಯುವಂಥ ಸೈನಿಕರಿಗಂತನೂ ಜಾಸ್ತಿ ಶ್ರಮ ಹಾಕಿ ನಮ್ಮನ್ನು ಸಾಕಿ ಸಲ್ಲುತ್ತಾ ಇಲ್ವ ಸರ್? ಸರ್ ಒಂದಿನ ನಾನೇ ಬೆಳ್ಕೊಂಡು ನನಗೆ ಬೇಕಾದಷ್ಟು ನಾನು ಬೆಳ್ಕೊಂಡು ನಾನು ತಿನ್ಕೊತೀನಿ ಅಂತೇಳಿ ಅವರೇನಾರು ನಿರ್ಧಾರ ಮಾಡಿಬಿಟ್ರೆ ಒಂದು ದಿನ ರಾಜ್ಯದಲ್ಲಿರತಕ್ಕಂಥ 78% ನನ್ನ ಸಮುದಾಯ ಒಮ್ಮೆ ನಾನಿವತ್ತು ಬೆಳಿಲಿಕ್ಕಿಲ್ಲ ಅಂತೇಳಿ ನಿರ್ಧಾರ ಮಾಡಿಬಿಟ್ರೆ ಊಹಿಸ್ಕೊಳ್ಳಿ ಸರ್. ಅದನ್ನು ನಾನು ಹೇಳೋದು ಬೇಡ, ಅದನ್ನು ಊಹಿಸ್ಕೊಳ್ಳಿ ಸರ್. ಈ ಪರಿಕಲ್ಪನೆ ಜನರಿಗೆ ಬೇಕಲ್ಲ ಸರ್? ಸರ್ ಸಮಾಜಕ್ಕೂ ಬೇಕು, ಸರ್ಕಾರಕ್ಕೂ ಬೇಕು ಸರ್, ಬೇಕೇ ಬೇಕು ಸರ್. ನಿಜವಾಗ್ಲೂ ಸರ್ ನಿರ್ದಾಕ್ಷಿಣ್ಯವಾದಂಥ ಬದುಕನ್ನು ನಮ್ಮ ರೈತ ಬಾಂಧವರು ನಡೆಸ್ತಾ ಇದ್ದಾರೆ ಸರ್. ನೀರು ಬರುತ್ತೆ. ಯಾವ ಹಂತಕ್ಕೆ ತಲುಪಿಟ್ಟಿದ್ದೀವಿ ಅಂದರೆ, ನಾನು ಮೊನ್ನೆ ನಮ್ಮ ಯಾರೋ ರೈತ ಬಾಂಧವರು ಸಿಕ್ಕಿದಾಗ ಮಾತನಾಡಾಗ ನನ್ನ ಮಗನಿಗೆ ಒಂದು ಹುಡುಗಿ ನೋಡಿ ಅಂತಂದರೆ ಅವನಿಗೆ ಇನ್ನೇನು 35 ವರ್ಷ ಆಗೋಕ್ಕೆ ಬಂದಿದೆ, ಹುಡುಗಿ ಸಿಗ್ತಾಯಿಲ್ಲ. ಕಾರಣ ಅವನು ರೈತ ಅನ್ನೋ ಕಾರಣಕ್ಕೆ. ಯಾವ ಹಂತಕ್ಕೆ ತಲುಪಿದ್ದೀವಿ? ಒಬ್ಬ ರೈತನಿಗೆ ನಾನು ಹೆಣ್ಣು ಕೊಡಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ದೀವಿ. ಆದರೆ ಅವನ ರೈತನ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಂಡೇ, ನೀವು ಹೇಳ್ದಂಗೆ ಆ ರೈತ ನಾನು ನನಗಷ್ಟೇ ಬೆಳ್ಕೊಳ್ತೀನಿ, ನೀವು ಉಳಿದವ್ರಿಗೆ ಯಾರಿಗೂ ಬೆಳೆಯಲ್ಲ ಅಂತೇನಾದರೂ ಅವನು ಪಣ ತೊಟ್ಬಿಟ್ರೆ, ಈಗ ಯಾರು ಹೆಣ್ಣು ಕೊಡಲ್ಲ ಅಂತಿದ್ದೀರೋ ಅಥವಾ ಯಾರು ಸರ್ಕಾರ ಕಡೆ ತಿರುಗಿ ನೋಡಲ್ಲ ಅಂತಿದ್ದಾರೋ ಅವರ ಪರಿಸ್ಥಿತಿ ಹೇಗಾಗ್ಬೋದು ಅಂತ ಸರ್. ಇದು ನಮ್ಮಲ್ಲಿ ಪ್ರತಿನಿತ್ಯ ಸರ್ ನನ್ನಲ್ಲಿ 24 ಗಂಟೆ ಕಾಡ್ತಾ ಇರತಕ್ಕಂಥ ಪ್ರಶ್ನೆ. ಬಹುಶಃ ಕನ್ನಡದ ವರ್ಣಮಾಲೆಯಲ್ಲಿ ನನ್ನ ಅನ್ನದಾತನ ಸಮಸ್ಯೆಗಳು ಮಾತಾಡಲಿಕ್ಕೆ ಸಮಯನೂ ಸಾಲದು, ಪದಗಳು ಸಾಲದು ಸರ್. ಬಹುಶಃ ನೀವು ಕೇಳ್ತಿರುತ್ತ ಪ್ರಶ್ನೆ ಇವತ್ತಿನ ನನ್ನ ಯುವ ಅನ್ನದಾತರ ಸಮೂಹದಲ್ಲಿ ಕಾಡ್ತಾ ಇರತಕ್ಕಂಥ ಒಂದು ದೊಡ್ಡ ಕ್ಲಿಷ್ಟಕರವಾದಂಥ ಸಮಸ್ಯೆ ಅಂದರೆ ಇದು ಸರ್. ಒಂದು ಕಡೆ 4 ಗಂಟೆ ಬದುಕಲಿಕ್ಕಾಗ್ತಾಯಿಲ್ಲ, ಒಂದು ಯೋಗ್ಯವಾದಂಥ ಜೀವನ ನಡೆಸ್ಲಿಕ್ಕಾಗ್ತಾಯಿಲ್ಲ, ಒಂದು ಸಮೃದ್ಧಿಯಾದಂಥ ಬದುಕನ್ನು ಕಟ್ಕೊಳ್ಳಿಕ್ಕಾಗ್ತಾಯಿಲ್ಲ. ಒಂದು ಕಡೆ ಇರ್ತಕ್ಕಂಥ ಸಣ್ಣ ಪ್ರಮಾಣದ ಹಿಡುವಳಿ ಭೂಮಿಯನ್ನು ತಮ್ಮ ಹೆಸರಿಗೆ ಮಾಡಿಸ್ಕೊಳ್ಳಿಕ್ಕಾಗ್ತಾಯಿಲ್ಲ. ಒಂದು ಕಡೆ ಜ್ಞಾನ ಇಲ್ಲ, ಒಂದು ಕಡೆ ಚೈತನ್ಯ ಇಲ್ಲ. ಒಂದು ಕಡೆ ಜ್ಞಾನ ಇದ್ದರೂ ಅದನ್ನು ಮಾಡ್ಕೊಳ್ಳಿಕ್ಕೆ ಚೈತನ್ಯ ಇಲ್ಲ. ಯೋಜನೆ ಇದೆ, ಅವ್ರ ಹತ್ರ ಯೋಚನೆ ಇದೆ, ಆ ಯೋಚನೆನ ಅನುಷ್ಠಾನ ತರುವಂಥ ಯೋಜನೆಗಳಿಲ್ಲ. ಕೈ ಹಿಡಿದು ನಡೆಸುವಂಥ ಒಬ್ಬ ಯಾರಾದರೂ ಒಂದು ಒಳ್ಳೆ ಗಾಡ್ ಫಾದರ್ ಇಲ್ಲ. ನೀನು ತಪ್ಪು ಮಾಡ್ತಿದ್ಯಪ್ಪ ಈ ದಾರಿಗೆ ಬಾ ಅಂತ ಹೇಳ್ಕೊಡೋರಿಲ್ಲ. ಕೇವಲ ಅವ್ರು ಕಣ್ಣು ಸುರಿಸೋವಂಥ ಕೆಲಸ ರೈತ ರೈತ ಅಂತ ಹೇಳ್ಕೊಂಡು ಇವತ್ತು ರೈತರ ಬದುಕನ್ನು ಒಂದು ಕತ್ತಲೆ ಕೋಣೆಗೆ ದುಡ್ಬಿಟ್ಟಿದ್ದಾರೆ ಸರ್. ನಾವು ಮಾಡಿದಿಷ್ಟೇ ಸರ್. ಫಸ್ಟು ರೈತನಿಗೆ ನಾವು ಆತ್ಮವಿಶ್ವಾಸ ತುಂಬಿದ್ದೇ ಇದು ಸರ್. ಮೇಯ್ನು ರೈತನ ಮಹತ್ವವನ್ನು ಸಮಾಜಕ್ಕೆ ಸಾರಬೇಕು ಅಂತೇಳಿ ಹೊರಟಿದ್ದು ಸರ್. ರೈತನಿಲ್ಲದ ಬದುಕನ್ನು ಊಹಿಸ್ಕೊಳ್ಳಿಕ್ಕೂ ಸಾಧ್ಯವೇ ಇಲ್ಲ ಎಂಬ ಸತ್ಯವನ್ನು ಮನುಕುಲಕ್ಕೆ ಸಾರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮಾಡಿದ ಒಂದು ಪ್ರಯತ್ನ ಇವತ್ತೆಲ್ಲೋ ಒಂದು ಕಡೆ ಎಲ್ಲರಲ್ಲೂ ನಾನು ಒಬ್ಬ ಫಾರ್ಮರ್ ಅಂತ ಹೇಳ್ಕೊಳ್ಳೋಂಥ ಒಂದು ಹೆಮ್ಮೆ ಇವತ್ತು ಪ್ರತಿ ಕಾರ್ ಮೇಲೆ, ಪ್ರತಿ ಸ್ಕೂಟರ್ಸ್ ಮೇಲೆ, ಪ್ರತಿ ಮನೆಯ ಗೋಡೆ ಮೇಲೂ ಕೂಡ ನಾನೊಬ್ಬ ರೈತ, ಪ್ರತಿಯೊಂದು ಸ್ಟೇಟಸಲ್ಲಿ, ಪ್ರತಿಯೊಂದು ಲಗ್ನ ಪತ್ರಿಕೆಯ ಮುದ್ರಿತ ಗಣದಲ್ಲೂ ಕೂಡ ನಾನು ರೈತ ಎಂಬ ಒಂದಷ್ಟು ಗಟ್ಟಿತನದಿಂದ, ಧೈರ್ಯದಿಂದ ಹೇಳುವಂಥ ಒಂದಷ್ಟು ಮನೋಭಾವನೆಗೆ ತರುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ರೈತ ಕಲ್ಯಾಣ ಸೇತುವೆಯಾಗಿ ನಿಂತಿದೆ ಅಂದರೂ ಕೂಡ ಈ ಸಂದರ್ಭದಲ್ಲಿ ತಪ್ಪಾಗಲಾರ್ದು ಸರ್. ಎಸ್ ಸರ್, ಈ ರೈತ ಕಲ್ಯಾಣ ತಾವು ಹೇಳ್ದಂಗೆ ಈಗ ಮಗುವಾಗಿ ನಡೀತಾ ಇದೆ. ಹೌದು ಸರ್. ಅದು ದೊಡ್ಡದಾಗಿ ಬೆಳೆದು ರೈತನ ಒಂದು ಬೆನ್ನೆಲುಬಾಗಿ ನಿಲ್ಲುವಂಥ ಕೆಲಸವನ್ನು ಖಂಡಿತ ಮಾಡುವಂಥ ಉತ್ಸಾಹ ಖಂಡಿತ ತಮ್ಮಲ್ಲಿದೆ ಸರ್. ಹೌದು ಸರ್. ಈಗ ತಾವು ನೋಡಿದಂತಹ ಸವಾಲುಗಳಲ್ಲಿ ಹೇಳಿದ್ರಿ, ಒಂದಷ್ಟು ಹೇಳಿದ್ರಿ. ಹೌದು ಸರ್. ಪ್ರಸ್ತುತ ಮಾರುಕಟ್ಟೆ ವ್ಯವಸ್ಥೆ ಏನು ಬದಲಾವಣೆಗಳಾಗಬೇಕು ಅಂತ ಅನ್ಸುತ್ತೆ ಸರ್? ನಮ್ಮ ರೈತರು ಬೆಳೆ ಬೆಳೆಯೋದಲ್ಲಿ ನಿಪುಣರು ಸರ್.
ಏಕೆಂದರೆ ರೈತ ಎಷ್ಟೇ ನಿಪುಣ ಆದರೂ ಬೀಜ ಸರಿ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗತ್ತೆ ಸರ್. ಇವತ್ತು ಮಣ್ಣಿನಿಂದ ಹಿಡಿದು ಮಣ್ಣಿನ ಫಲವತ್ತತೆ, ಬೀಜೋಪಚಾರ, ಸಸ್ಯೋಪಚಾರ, ಕಾಂಡೋಪಚಾರ, ಕೀಟ ಮತ್ತು ರೋಗ ನಿಯಂತ್ರಣ ಸರ್, ನಾವು ನಿಯಂತ್ರಣ ಮಾಡಬೇಕು ವಿನ ನಾಶ ಮಾಡಬಾರ್ದು ಸರ್. ಯಾಕೆಂದರೆ ಪ್ರಕೃತಿ ಮಾತೆ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ನಾವ್ಯಾರು ಸರ್? ಇವತ್ತು ನಾವು ಯುದ್ಧ ಮಾಡೇ ಸೋಲ್ತಾ ಇರೋದು ಸರ್. ನಾನು ರೈತರಿಗೂ ನಾನೊಂದು ಕಿವಿ ಮಾತು ಹೇಳ್ತೀನಿ, ಪ್ರಕೃತಿ ಮಾತೆ ಕೂಗಿ ಕೂಗಿ ಕೇಳ್ತಿದ್ದಾಳೆ, ಯಾರಿಗಾದೆ ಮಾನವ, ಯಾರಿಗಾದೆ ಮಾನವ ಅಂತೇಳಿ. ಆ ತಾಯಿ ಮಕ್ಕಳನ್ನ ಕೇಳ್ತಾ ಇದ್ದಾಳೆ, ಮಗನೇ ನನ್ನ ಕೈಲಿ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ, ಆಳವಾಗಿ ಉಳುಮೆ ಮಾಡಬೇಡ, ಅತಿ ಹೆಚ್ಚು ರಾಸಾಯನಿಕಗಳನ್ನು ಬಳಸಬೇಡ, ಅತಿ ಹೆಚ್ಚು ನೀರನ್ನು ಕಟ್ಟಿ ನನ್ನನ್ನು ಉಸಿರಾಡದೇ ಇರೋಂಗೆ ಮಾಡಬೇಡ ಅಂತೇಳಿ ಪರಿಯಾಗಿ ಬೇಡ್ತಿದ್ದಾಳೆ ಸರ್. ಎತ್ತತ್ತಾಗಿ ವಿಷ ಹಾಕೋದು ಒಂದೇ, ಒತ್ತತ್ತಾಗಿ ವಿಷ ಹಾಕೋದು ಒಂದೇ. ನಾನು ರೈತರಲ್ಲಿ ಕೈ ಮುಗಿದು ಕೇಳ್ತೇನೆ, ನಮ್ಮ ಪೂರ್ವಜರು ಬಹಳ ಅಮೃತಕ್ಕೆ ಸಮವಾದಂಥ ಕೃಷಿ, ಅಮೃತಕ್ಕೆ ಸಮವಾದಂಥ ದೇಸಿ ಗೊಬ್ಬರ, ತಿಪ್ಪೆ ಗೊಬ್ಬರ ಹಾಕಿ ನೆಮ್ಮದಿಯುತವಾದಂಥ ಕೃಷಿಯನ್ನು ಮಾಡಿ ಅವರು ಕೂಡ ಆರೋಗ್ಯವಾಗಿದ್ದರು. ಆದರೆ ಇಂದಿನ ನನ್ನ ಇತ್ತೀಚಿನ ರೈತ ಬಾಂಧವರು 2ನೇ ಮಹಾಯುದ್ಧದಲ್ಲಿ ಬಳಸಿ ಮಿಕ್ಕಿದಂಥ ಒಂದಷ್ಟು ನೈಟ್ರೇಟ್, ಸಲ್ಫೇಟ್ ಮತ್ತು ಅಮೋನಿಯಂ ಎಂಬ ರಾಸಾಯನಿಕ ಕಾರ್ಕೋಟ, ವಿಷಕಾರಕ ರಾಸಾಯನಿಕಗಳನ್ನು ಬಳಸಿ ವಿಷವನ್ನೇ ಬಿತ್ತಿ, ವಿಷವನ್ನೇ ಬೆಳೆದು, ನೀವು ವಿಷವನ್ನೇ ಉಂಡು ಜಗತ್ತಿಗೂ ವಿಷವನ್ನು ಉಣಿಸುವಂಥ ಕಾಯಕವನ್ನು ಮಾಡ್ತಿದ್ದೀರಿ. ಇದು ತಾಯಿ ಒಪ್ಪಲಿಕ್ಕಿಲ್ಲ. ಹಾಗಾಗಿ ದಯಮಾಡಿ ತಾವು ಸಾಂಪ್ರದಾಯಿಕ ಕೃಷಿಗೆ ಹೆಚ್ಚಿನ ಒತ್ತು ಕೊಟ್ಟು ಕಡಿಮೆ ಖರ್ಚಲ್ಲಿ ಅತಿ ಹೆಚ್ಚು ಇಳುವರಿ ಪಡೆಯೋದು ಹೇಗೆ ಎಂಬ ವೈಜ್ಞಾನಿಕ ಪದ್ಧತಿಯಲ್ಲಿ ಕೃಷಿಯನ್ನು ತಾವು ಮಾಡಿದ್ದೇ ಆದರೆ ಇಷ್ಟಪಟ್ಟು ತಾವು ಕೂಡ ಮಕ್ಕಳಂತೆ ಬೆಳೆಗಳನ್ನು, ಮಕ್ಕಳಂತೆ ಬೆಳೆಯ ಜೊತೆ ಒಂದು ಬಾಂಧವ್ಯಗಳನ್ನು, ನೀವೊಂದು ಸಂಬಂಧಗಳನ್ನು ಇಟ್ಕೊಂಡು ಕೃಷಿ ಮಾಡಿದ್ದೇ ಆದರೆ ಈಗಲೂ ಕೂಡ ಕೃಷಿಯಲ್ಲಿ ನೀವೆಂದಿಗೂ ಸೋಲಿಕ್ಕೆ ಸಾಧ್ಯವಿಲ್ಲ ಎಂಬ ಒಂದಷ್ಟು ಮಾತುಗಳನ್ನು ನಿಮ್ಮ ಜೊತೆನೂ ಹೇಳ್ಕೊಳ್ತಾ, ಭಾಳ ಮುಖ್ಯವಾಗಿ ನಮ್ಮ ರೈತರು ಸರ್ ಇವತ್ತು ಬೆಳೆ ಬೆಳೆಯೋದಲ್ಲಿ ನಿಪುಣರು ಸರ್. ಆದರೆ ಅದನ್ನು ಬೆಳೆದ ಬೆಳೆಯನ್ನು ಮಾರುಕಟ್ಟೆ ಮಾಡೋದ್ರಲ್ಲಿ ಅಥವಾ ಅದನ್ನು ಮಾರುವುದರಲ್ಲಿ ಎಲ್ಲೋ ಒಂದು ಕಡೆ ಸೋಲ್ತಿದ್ದಾರೆ ಸರ್. ಕಾರಣ ಇಷ್ಟೇ ಸರ್, ಪ್ರೈಮರಿ ಅಗ್ರಿಕಲ್ಚರಲ್ಲಿ ನಮ್ಮ ಫಾರ್ಮರ್ಸ್ ಇರೋ, ಬಟ್ ಸೆಕೆಂಡರಿ ಅಗ್ರಿಕಲ್ಚರಲ್ಲಿ ಮೌಲ್ಯವರ್ಧನೆ, ಸಂರಕ್ಷಣೆ, ಸಂವರ್ಧನೆ, ಅದನ್ನು ಮಾರ್ಕೆಟಿಂಗ್ ಮಾಡೋ ವಿಚಾರದಲ್ಲಿ ಇಲ್ಲಿ ತನಕ ಯಾವುದೇ ಅಗ್ರಿಕಲ್ಚರ್ನ ಸೈನ್ಸಿಸ್ಟ್ ಆಗ್ಬೋದು ಅಥವಾ ಗೌರ್ನಮೆಂಟ್ ಆಗ್ಬೋದು ಅಥವಾ ಯಾವುದೇ ಡಿಪಾರ್ಟ್ಮೆಂಟು ಕೂಡ ಸೆಕೆಂಡರಿ ಅಗ್ರಿಕಲ್ಚರ್ ಬಗ್ಗೆ ಮನ್ನಣೆ ಕೊಡಲೇ ಇಲ್ಲ ಸರ್. ಕೇವಲ ಬೆಳೆಯೋದು ಹೇಳ್ಕೊಟ್ರು, ಸಬ್ಸಿಡಿ ಕೊಟ್ಟರು, ಸಾಲ ಕೊಟ್ಟರು, ನೀವು ಕ್ರಾಪ್ ಫೀಲ್ಡ್ ಮಾಡೋದು ಹೇಗೆ. ಏಕೆಂದರೆ ಇವತ್ತು ನಮ್ಮ ಹತ್ರ ಇರೋದಲ್ಲಿ ಎಲ್ಲನೂ ಕೂಡ ನಮ್ಮ ರೈತ ಗೆಲ್ಲಬೇಕು ಅಂದರೆ ಏನು ಮಾಡಬೇಕು ಅನ್ನೋ ಒಂದಷ್ಟು ದಿಕ್ಸೂಚಿ ಇಲ್ಲದಂಥ ಕೃಷಿ ಇಲಾಖೆ ತಗೊಂಡಂಥ. ಏಕೆಂದರೆ ಇವತ್ತು ನಮ್ಮ ರೈತರ ಬದುಕು ಹೇಗಾಗಿದೆ ಅಂದರೆ ಸರ್, ಸಮುದ್ರದ ನೆಂಟಸ್ತನ, ಉಪ್ಪಿಗೆ ಬಡತನ ಆಗಿದೆ ಸರ್. ಇವತ್ತು ನಮ್ಮ ಕೃಷಿ ವಿಜ್ಞಾನ ಹೇಗೆ ಆಗಿದೆ ಅಂದರೆ ಆ ಗುಳಿಗೆಗೆ ಸಿಹಿ ಪಾಕವನ್ನು ಅದ್ದಿ ತಿನ್ನಿಸುವಂಥ ಒಂದಷ್ಟು ವಿಜ್ಞಾನಗಳಿದೆ. ಬಾಂಡ್ಲಿಯಿಂದ ಬೆಂಕಿಂಗ್ ಬಿದ್ದಂಗೆ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ ಸರ್, ನಮ್ಮ ಸರ್ಕಾರಕ್ಕೆ, ಕೃಷಿ ಇಲಾಖೆಗೆ ಸ್ವಲ್ಪನಾದರೂ ರೈತರ ಬಗ್ಗೆ ಹಿತಾಸಕ್ತಿ ಬರಲಿ, ಕಾಳಜಿ ಬರಲಿ. ಈ ಕ್ಷೇತ್ರವನ್ನು ನೀವು ಉದ್ದಿಮೆ ಮಾಡಿ ರೈತರನ್ನು ಕೂಡ ಹೇಗೆ ಉದ್ದಿಮೆದಾರರನ್ನಾಗಿ ಮಾಡಬೇಕು ನಮ್ಮ ಒಂದಷ್ಟು ಮಹತ್ವಾಕಾಂಕ್ಷೆ ಇಟ್ಕೊಂಡು ನಾಳೆಯಿಂದ ಏನಾದರೂ ಕೃಷಿ ಕ್ಷೇತ್ರದಲ್ಲಿ ಮಹತ್ತರವಾದಂಥ ಬದಲಾವಣೆ ಆದರೆ ಅಥವಾ ಬೆಲೆ ನಿಯೋಗ ಅಂತ ಏನಿದೆ ಇವತ್ತು ಬೇರೆ ಕ್ಷೇತ್ರದಲ್ಲಿ, ಇವತ್ತು ನಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೇಗೆ ನೀವು CET ತಂದ್ರಿ, ಇವತ್ತು ಇಂಜಿನಿಯರಿಂಗ್ ಮತ್ತು ಬೇರೆ ಇದರಲ್ಲಿ ಒಂದು ಪ್ರಾಮಾಣಿಕತೆಯನ್ನು ತರಬೇಕು ಅಂತೇಳಿ ನೀವು CET ಅನ್ನೋದು ಹೇಗೆ ತಂದ್ರಿ, ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಗೆ ತಂದ್ರಿ, ಹಾಗೆ ಕೂಡ ಕೃಷಿ ಕ್ಷೇತ್ರದಲ್ಲೂ ಏನಾದರೂ ಒಂದಷ್ಟು ವೈಜ್ಞಾನಿಕವಾದಂಥ ಒಂದಷ್ಟು ಯೋಜನೆಗಳನ್ನು ತಂದು ಕೃಷಿ ಕ್ಷೇತ್ರವನ್ನು ಸುಧಾರಣೆ ಮಾಡಲಿಲ್ಲ, ಬದಲಾವಣೆ ಮಾಡಲಿಲ್ಲ, ರೈತರನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು, ಮಣ್ಣಿನ ರಕ್ಷಣೆಯನ್ನು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಚಿನ್ನ ಸಿಕ್ಕಿದ್ರೂ ಸಿಕ್ಬೋದು ಈ ಮಣ್ಣಲ್ಲಿ, ಆದರೆ ಅನ್ನ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಒಂದು ಮಾತನ್ನು ಕೂಡ ನನ್ನ ಸರ್ಕಾರಕ್ಕೆ ಒಂದು ಕಿವಿ ಮಾತನ್ನು ಹೇಳ್ತೀನಿ. ಸಾಧ್ಯವಾದಷ್ಟು ನಾನು ಈ ಬಾನುಲಿ ಕೇಂದ್ರದಿಂದ ನನ್ನ ರೈತರ ಜೊತೆ ಹಂಚ್ಕೊಳ್ಳೋದಿಷ್ಟೇ. ತಾವು ಪ್ರೈಮರಿ ಅಗ್ರಿಕಲ್ಚರ್ಲಿ, ತಾವು ಪ್ರಾಥಮಿಕ ಹಂತದಲ್ಲಿ ಕೃಷಿಯನ್ನು ಹೇಗೆ ಬೆಳಿತೀರಿ, ಅದಕ್ಕೆ ಪೂರ್ವಕವಾದಂಥ ಮಾರುಕಟ್ಟೆ ವ್ಯವಸ್ಥೆಯನ್ನು ನೀವು ಬೀಜ ಬಿತ್ತೋದು ಮುಂಚೆನೇ ಅದು ಕಟ್ಟಿಂಗ್ ಬರ್ತಕ್ಕಂಥ ಕಾಲಮಾನಘಟ್ಟದಲ್ಲಿ ಇದಕ್ಕೆ ಬೇಡಿಕೆ ಇರುತ್ತಾ, ಈ ಬೇಡಿಕೆ ಅನುಪಾತದ ಮೇಲೆ ನೀವು ಬೆಳೆ ಬೆಳೆಯುವಂಥ ಒಂದಷ್ಟು ಯೋಜನೆಗಳನ್ನು ಅಥವಾ ಒಂದಷ್ಟು ಯೋಚನೆಗಳನ್ನು ಮಾಡಿ ನೀವು ಕೃಷಿ ಪೂರ್ವಾಧಾರಿತವಾದಂಥ ಬೆಳೆಯನ್ನು ಬೆಳೆದರೆ ಖಂಡಿತ ನೀವು ಕೂಡ ಕೃಷಿಯಲ್ಲಿ ಸೋಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಒಂದು ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಒಂದಷ್ಟು ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್. ಎಸ್ ಸರ್ ಖಂಡಿತ ತಮ್ಮ ಜೊತೆ ಮಾತನಾಡ್ತಾ ಇದ್ದರೆ
ಇನ್ನೂ ಮಾತನಾಡಬೇಕು ಅನ್ಸುತ್ತೆ. ಮಾತನಾಡೋದು ಸಾಕಷ್ಟಿದೆ ತುಂಬಾ ಇದೆ ಅನ್ಸುತ್ತೆ. ಸರ್. ಯಾಕಂದ್ರೆ ಹೌದು ಸರ್, ಹೌದು. ನಾವು ಈ ಸೀಮಿತ ಅರ್ಧ ಗಂಟೆಯಲ್ಲಿ ಖಂಡಿತ ಇನ್ನು ಮಾತನಾಡ್ಲಿಕ್ಕೆ ಖಂಡಿತ ಆಗೋದಿಲ್ಲ. ಸರ್, ಆದ್ರೆ ಖಂಡಿತ. ಅರ್ಧ ಗಂಟೆ ಅನ್ಕೊಂಡ್ವಿ, ಅದ್ರ ಜಾಸ್ತಿ ಆಗ್ತದೆ. ಆದ್ರೆ ಹೌದು ನಾನು ಸರ್. ನಿಲ್ಲಿಸ್ತಾ ಇಲ್ಲ. ಕಾರಣ ಇದು ಹೌದು ಅತಿ ಮುಖ್ಯವಾದ ವಿಚಾರ, ಹೌದು ಇದು ಸರ್. ಬೇಕಾಗಿರೋ ವಿಚಾರ. ಹೌದು ಸರ್. ಬಹುಶಃ ಹೆಚ್ಚು ಮಾತನಾಡ್ದೇನೆ ಇದು ಬೆಳೆದು ಹೋಗಿದೆಯೇನೋ ಅಂತ ಹೌದು ಅನ್ಸುತ್ತೆ ಹೌದು ನನಗೆ. ಸರ್, ಹೌದು. ಸರ್, ಒಂದು ಮಾತನಾಡ್ತಾ ಹೇಳಿದ್ರಿ, ಒಂದು ಸರ್ಕಾರ ಇದಕ್ಕೆ ಗಮನ ಕೊಡಬೇಕು. ಇನ್ ದ ಸೇಮ್ ಟೈಮ್ ಈಗಲೂ ಕೂಡ ಕೃಷಿಕರು ಕೂಡ ಒಂದು ಜ್ಞಾನಾರ್ಜನೆ ಆಗಬೇಕು. ತಾವೇ ಹೇಳಿದ್ರಿ, ಕಾಲಕ್ಕೆ ಯಾವ ಬೆಳೆಯನ್ನು ಬೆಳಿಬೇಕು, ಯಾವ ಬೆಳೆಗೆ ಯಾವ ಬೆಲೆ ಯಾವ ಸಮಯದಲ್ಲಿ ಇರುತ್ತೆ, ಈ ಒಂದು ಸಣ್ಣ ಜ್ಞಾನವನ್ನು ಕೂಡ ನಾವು ಪಡ್ಕೊಳ್ಬೇಕಾಗತ್ತೆ. ಒಂದು ಜ್ಞಾನವನ್ನು ಕೊಡಬೇಕು, ಇಲ್ಲ ಕೊಟ್ಟಿಲ್ಲ ಅಂದರೆ ನಾವು ಪಡ್ಕೊಳ್ಬೇಕು. ಸೊ ಇವೆರಡರಲ್ಲೂ ಒಂದು ಆಗಲೇಬೇಕಾಗಿದೆ ಸರ್. ಇವತ್ತಿಗೆ ನಮ್ಮ ರೈತ ಒಂದು ಉದ್ಯಮ ಆಗೋದು ಖಂಡಿತವಾಗ್ಲೂ ಅದ್ರ ನೆಕ್ಸ್ಟ್ ಲೆವೆಲಲ್ಲಿ ಮತ್ತಷ್ಟು ಡಿಸ್ಕಸನ್ನು ಮಾಡೋಣ ಸರ್, ಮುಂದುವರಿಸೋಣ. ಇವತ್ತಿಗೆ ಸೀಮಿತವಾಗಿ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್? ಇವತ್ತು ಸರ್ಕಾರ ಹಲವಾರು ಯೋಜನೆಗಳನ್ನು ತಂದಿದೆ ಸರ್. ಅದರಲ್ಲಿ ಎರಡನೇ ಮಾತಿಲ್ಲ. ಬಟ್ ಆ ಯೋಜನೆಗಳನ್ನು ಕಟ್ಟಕಡೆಯ ಸಮಾಜದ ಸಮುದಾಯದ ಅನ್ನದಾತನಿಗೆ ತಲುಪಿಸೋತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮೊದಲನೇದಾಗಿ ವಿಫಲ ಆಗ್ತಾ ಇದೆ ಸರ್. ಹೌದು. ಬಹುಶಃ ಇದು ವೈಟ್ ಕಾಲರ್ ಜಾಬ್ ಅಲ್ಲ ಸರ್. ಅಗ್ರಿಕಲ್ಚರ್ ಈಸ್ ನಾಟ್ ವೈಟ್ ಕಾಲರ್ ಜಾಬ್ ಸರ್. ನೀವು AC ಚೇಂಬರಲ್ಲಿ ಕೂತ್ಕೊಂಡು ಇವತ್ತಿನ ಕಾಲಮಾನ ಘಟ್ಟದ ಪ್ರಸ್ತುತ ಕೃಷಿಯ ಪ್ರಯಾರಿಟಿಯನ್ನು ನೀವು AC ಚೇಂಬರಲ್ಲಿ ಕೂತ್ಕೊಂಡು ಅದಕ್ಕೊಂದಷ್ಟು ಯೋಜನೆಗಳನ್ನ ತರೋದ್ರಲ್ಲಿ ಇನ್ನೂ 100 ವರ್ಷ ಆದರೂ ಕೃಷಿ ಕ್ಷೇತ್ರವನ್ನು ನಿಮ್ಮ ಕೈಲಿ ಗೆಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂಬ ಮನವರಿಕೆ ಮೊದಲನೇದು ನಮ್ಮ ಸರ್ಕಾರಕ್ಕೆ ಬರಬೇಕು ಸರ್. ಸೊ ಗ್ರೌಂಡ್ ಲೆವೆಲ್ ವರ್ಕ್ ಆಗಬೇಕು ಸರ್. ಮೂಲಭೂತವಾಗಿ ಯಾಕೆ ನಮ್ಮ ಕೃಷಿಯಲ್ಲಿ ರೈತ ವಿಫಲ ಆಗ್ತಾ ಇದ್ದಾನೆ, ವಿಫಲ ಆಗಲಿಕ್ಕೆ ಸರ್ಕಾರದ ಒಂದಷ್ಟು ಜವಾಬ್ದಾರಿಗಳೇನು, ಕರ್ತವ್ಯಗಳೇನು, ನಾವು ಏನನ್ನ ರೈತನಿಗೆ ಕೊಟ್ಟರೆ, ಈಗ ಮುಂದುವರಿದ ರಾಷ್ಟ್ರಗಳಲ್ಲಿ ಯಾವ ರೀತಿ ಕೃಷಿಗೆ ಮನ್ನಣೆ ಕೊಟ್ಟಿದ್ದಾರೆ. ಈಗ ಸಪೋಸ್ ಎಲ್ಲ ಹೇಳ್ತಾರೆ ಇಸ್ರೇಲ್. ಇವತ್ತು ಇಸ್ರೇಲ್ಗಿಂತನೂ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನದಲ್ಲಿ ನಾವು ಮುಂದೆ ಇದ್ದೀವಿ. ಅದನ್ನು ಬಳಸ್ಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆ ರೈತ ವಿಫಲ ಆಗ್ತಾ ಇದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಸರ್ಕಾರದ ಮಲದಾಯಿ ಧೋರಣೆ ಇದೆ ಅಂತಲೂ ಕೂಡ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಸರ್. ಅದರ ಅಕ್ಕಿ ಅಂಶಗಳನ್ನು ನಾವು ಮುಂದೆ ಮಾತಾಡೋಣ. ಏಕೆಂದರೆ ನೀವು ಏನೇ ತಂದರೂ ಕೂಡ ಸಿಸ್ಟಮಲ್ಲಿ ಅದು ರೀಚ್ ಆಗ್ತಾ ಇಲ್ಲ. ನಿಮ್ಮ ಅಧಿಕಾರಿ ವರ್ಗಗಳಿಂದನೇ ಕೂಡ ಅದು ವಿಳಂಬ ಆಗ್ತಾ ಇದೆ. ಪ್ರತಿಯೊಬ್ಬ ಕೃಷಿ ಅಧಿಕಾರಿ ಇವತ್ತು ವರ್ಷಕ್ಕೊಮ್ಮೆ ಆದರೂ, ಪ್ರತಿ ತಿಂಗಳು ಬೇಡ ಸರ್, ಪ್ರತಿದಿನ ಬೇಡ, ಅಟ್ಲೀಸ್ಟ್ ಕ್ರಾಪ್ ವೈಸ್ ಈಗ ಕೃಷಿಯಲ್ಲಿ ಗೆಲ್ಲಕ್ಕೆ ಏನು ಬೇಕು, ಭಾಳ ಸಿಂಪಲ್ಲಾಗಿ ಹೇಳ್ತೀನಿ ಸರ್. ಇವತ್ತು ನೀವು ಕೃಷಿ ಕ್ಷೇತ್ರವನ್ನು ಗೆಲ್ಲಿಸ್ಬೇಕು ಅಂದರೆ ಮೊದಲನೇದಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ 6022ಕ್ಕಿಂತ ಜಾಸ್ತಿಗಳು ಹಳ್ಳಿ ಇದೆ ಸರ್. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇದಾಗಿ ವೆದರ್ ಇನ್ಫಾರ್ಮೇಷನ್ ಸೆಂಟರನ್ನು ತರಬೇಕಾಗಿ ನಾನು ಆಗ್ರಹಿಸ್ತೇನೆ ಸರ್. ಈ ವೆದರ್ ಇನ್ಫಾರ್ಮೇಷನ್ ಸೆಂಟರ್ನ, ಯಾಕೆಂದರೆ ಬ್ಲ್ಯಾಕ್ ಚೈನ್ ಟೆಕ್ನಾಲಜಿ ಬಳಸ್ಕೊಂಡು ವೆದರ್ ಇನ್ಫಾರ್ಮೇಷನ್ ಸ್ಟೇಷನ್ನ ನೀವು ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊಡೋದ್ರಿಂದ ರೈತನ ಖರ್ಚು ಅನಗತ್ಯವಾಗಿ ಕಡಿಮೆ ಆಗುತ್ತೆ ಸರ್. ಯಾಕೆ ಅಂದರೆ ನಾಳೆ ಬರುವಂಥ ಮಳೆ ಅಥವಾ ನಾಳೆ ಬೀಸುವಂಥ ಗಾಳಿ ಅಥವಾ ನಾಳೆ ಹವಾಮಾನದ ವೈಪರೀತ್ಯದಿಂದ ಕೃಷಿಯ ಬೆಳೆಯ ಬೆಳವಣಿಗೆ ಮೇಲೆ ಆಗುವಂಥ ಈ ಖರ್ಚಿನ ವೆಚ್ಚವನ್ನು ನೀವು ಮುಂಚೆ ತಿಳಿದ್ರೆ ಅದನ್ನು ಅರ್ಥ ಮಾಡಿಕೊಂಡು ರೈತರು ಆ ಪರಿಕಲ್ಪನೆಗಳನ್ನು, ಕೃಷಿ ಮಾಡೋದನ್ನು ಅಥವಾ ಗೊಬ್ಬರಗಳು ಬಳಸೋದನ್ನು ಅಥವಾ ಪೆಸ್ಟಿಸೈಡ್, ವೀಡ್ಸೈಡ್ ಬಳಸೋದನ್ನು ನಿಲ್ಲಿಸ್ತಾರೆ ಸರ್. ಆವಾಗ ಅವ್ರಿಗೇನಾಗತ್ತೆ, ಖರ್ಚು ಮತ್ತು ಕಡಿಮೆ ಆಗುತ್ತೆ. ಹವಾಮಾನದ ಬಗ್ಗೆ ಅವ್ರಿಗೊಂದಷ್ಟು ಮಾಹಿತಿಗಳು ಸಿಗುತ್ತೆ. ಇದರಿಂದ ಯಾವ ಕಾಲಮಾನ ಗಟ್ಟೆಗೆ ಸೂಕ್ತ ಬೆಲೆ ಬೆಳಿಬೇಕು ಎಂಬ ಒಂದು ಅವೇರ್ನೆಸ್ ನೀವು ರೈತರಿಗೆ ಮೂಡಿಸ್ದಂಗೆ ಆಗುತ್ತೆ. ಎರಡನೇದು ಭಾಳ ಮುಖ್ಯವಾಗಿ ಕ್ರಾಪ್ ಮೂವ್ಮೆಂಟ್ ಇಲ್ಲ ಸರ್. ಮುಂದುವರಿದ ರಾಷ್ಟ್ರಗಳಲ್ಲಿರತಕ್ಕಂಥ ಒಂದಷ್ಟು ಕ್ರಾಪ್ ಮೂವ್ಮೆಂಟ್ಸ್, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ರೈತ ಶುಂಠಿಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿಬಿಟ್ರೆ ಪ್ರತಿಯೊಬ್ಬ ರೈತರು ಶುಂಠಿನೇ ಬೆಳೀತಾರೆ ಸರ್. ಸೊ ಪ್ರೊಡಕ್ಷನ್ ಬರುತ್ತೆ, ಮಾರ್ಕೆಟಿಂಗಲ್ಲಿ ನಾವು ಫೇಲ್ಯೂರ್ ಆಗ್ತೀವಿ ಸರ್. ಒಂದು ಕ್ರಾಪ್ ಮೂಮೆಂಟ್ ಬೇಕು ಸರ್. ಈ ನಿರ್ದಿಷ್ಟ ಸ್ಥಳಕ್ಕೆ, ಈ ನಿರ್ದಿಷ್ಟವಾದಂಥ ಪ್ರದೇಶಕ್ಕೆ, ಈ ಒಂದು ಎನ್ವೈರ್ನ್ಮೆಂಟಿಗೆ ನಾವು ಇಷ್ಟೇ ಕ್ರಾಪ್ಸನ್ನು ಬೆಳಿಬೇಕು ಎಂಬ ಒಂದು ಅವೇರ್ನೆಸ್ ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಖಂಡಿತವಾಗಿ ಕೊಡಲೇಬೇಕು ಸರ್. ಅವಾಗೇನಾಗುತ್ತೆ, ರೈತ ಸೋಲೋದನ್ನು ವಿಫಲ ಆಗ್ತಾನೆ. ನಮ್ಮ ರೈತರು ಕೂಡ ಸಹಜ ಕೃಷಿ ಮಾಡಬೇಕು ಸರ್, ಮಿಶ್ರ ಕೃಷಿ ಮಾಡಬೇಕು, ಏಕ ಬೆಳೆ ಪದ್ಧತಿಯಿಂದ ಕೃಷಿ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಅವ್ರು ಅವೇರ್ನೆಸ್ ಮೂಡಿಸ್ಬೇಕು ಸರ್. ಇದ್ರ ಜೊತೆಗೆ ನಮ್ಮ ಸ್ವದೇಶಿ ಬೀಜಗಳ ಒಂದು ಸೀಡ್ಸ್ ಬ್ಯಾಂಕನ್ನು ನಿಜಕ್ಕೂ ಸರ್ಕಾರ ತೆರೆದಿದ್ದೇ ಆದರೆ ಇವತ್ತು ಅತಿ ಹೆಚ್ಚು ನಾವು ಸೋಲ್ತಿರೋದು ಈ ಸೀಡ್ಸಿಂದನೇ ಸರ್. ನಮ್ಮ ರೈತರು ಇವತ್ತು ಅತಿ ಹೆಚ್ಚು ಸೋಲ್ತಾ ಇರೋದು ಸೀಡ್ಸಿಂದನೇ. ಸೊ ಒಂದು ಸೀಡ್ಸ್ ಮೂವ್ಮೆಂಟ್, ಕ್ರಾಪ್ ಮೂವ್ಮೆಂಟ್, ವೆದರ್ ಇನ್ಫಾರ್ಮೇಷನ್ ಸೆಂಟರ್, ಒಂದು ಒಳ್ಳೆ ಟ್ರಾನ್ಸ್ಪೋರ್ಟ್. ಯಾಕೆಂದರೆ ಟ್ರಾನ್ಸ್ಪೋರ್ಟ್ ವಿಷಯಕ್ಕೆ ಬಂದಾಗ ನಾನು ನೋವಿಂದ ಒಂದು ಮಾತು ಹೇಳ್ತೀನಿ ಸರ್. ಇವತ್ತು US ಎಷ್ಟು ಜನ ತಿಂದು ಮಲಗ್ತಿದ್ದಾರೋ ಅಷ್ಟು ಆಹಾರ ಕೇವಲ ನಮ್ಮ ಕಟ್ಟಿಂಗ್ ಟೈಮಲ್ಲಿ, ಕ್ರಾಪ್ಸ್ ಕಟ್ಟಿಂಗ್ ಟೈಮಿಂದ ರಸ್ತೆಗೆ ಬರೋಷ್ಟರಲ್ಲಿ ಇವತ್ತು ನಷ್ಟ ಆಗ್ತಾ ಇದೆ ಸರ್.
ನಾವಿವತ್ತು ಅಲ್ಲಿ ಸೋಲ್ತಾ ಇದ್ದೀವಿ ಸರ್. ನಮಗೆ ಬೇಕಾದ ಇಷ್ಟೇ ಸರ್, ಒಂದು ವೆದರ್ ಇನ್ಫಾರ್ಮೇಷನ್ ಸ್ಟೇಷನ್, ಕ್ರಾಪ್ ಮೂವ್ಮೆಂಟ್, ಸೀಡ್ಸ್ ಮೂವ್ಮೆಂಟ್, ಒಂದು ಕೋಲ್ಡ್ ಸ್ಟೋರೇಜ್. ಇವತ್ತವರೆಗೂ ಎಲ್ಲಿಯೂ ಕೂಡ ಒಂದು ಉತ್ತಮವಾದಂಥ ಸ್ಟೋರೇಜ್ ಇಲ್ಲ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು, ಇವಾಗ ಟೊಮೊಟೊ ಬಗ್ಗೆ ತಾವು ಮಾತನಾಡಿದ್ರಿ ಸರ್, ಒಂದು ಟೊಮೊಟೊ ಬೆಳೆದ್ರೆ ಅದನ್ನು ಯಾವುದೇ ರೀತಿಯ ವೈಜ್ಞಾನಿಕ ಪದ್ಧತಿಯಲ್ಲಿ ಸೇಕರಣೆ ಮಾಡದೆ, ಸಂಸ್ಕರಣೆ ಮಾಡದೆ 15 ದಿನ ಸುಮ್ಮನೆ ಒಂದು ಕುಕ್ಕೆಗೆ ಹಾಕಿ ಇಡ್ತಾಯಿದ್ರು ಸರ್. ಇವತ್ತು 2 ದಿನ ಇಟ್ಕೊಳಕ್ಕಾಗ್ತಾಯಿಲ್ಲ ಸರ್. ಸೊ ಅಂದರೆ ಆ ಬೆಳೆ ಪದ್ಧತಿಯನ್ನು ನಾವು ಕಳ್ಕೊಂಬಿಟ್ಟಿದ್ದೀವಿ, ಆ ಸಂಸ್ಕೃತಿ, ಆ ಪರಂಪರೆಯನ್ನು ನಾವು ಮೀರಿ ಆಚೆಗೆ ಬಂದುಬಿಟ್ಟಿದ್ದೀವಿ. ಹಾಗಾಗಿ ನಾನು ಕೇಳ್ಕೊಳ್ಳೋದು, ಸರ್ಕಾರ ಕೊಡಬೇಕಾದಂಥ ಒಂದಷ್ಟು ಮೂಲಭೂತ ಏನು ಸೌಕರ್ಯಗಳನ್ನು ಕೊಟ್ಟಿದ್ದೆ ಆದರೆ ರೈತರು ಇವತ್ತು ಕೂಡ ಕೃಷಿಯಲ್ಲಿ ಗೆಲ್ತಾರೆ. ಸರ್ಕಾರದ ಯಾವುದೇ ಸಾಲ ಮನ್ನಾ ಬೇಡ, ಸಬ್ಸಿಡಿ ಬೇಡ, ನಿಮಗೆ ರೈತರು ಕೂಡ ಸಾಲ ಕೊಡ್ತಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಮ್ಮ ರೈತರು ಕೂಡ ಸ್ವಲ್ಪ ಬದಲಾವಣೆ ಆಗೋದ್ರ ಅನುಮಾನನಿಲ್ಲ ಸರ್. ಆಗಲೇಬೇಕು ಸರ್. ಎಲ್ಲಿ ತನಕ ನೀವು ಹೀಗೆ ಇರ್ತೀರಿ? ನೀವು ಎಷ್ಟು ದಿನ ಅಂತ ಡಿಪೆಂಡ್ಸ್ ಆಗಿ ಬದುಕ್ತೀರಿ? ಅವ್ರು ನಿಮಗೆ ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸೆಕೆಂಡರಿ ಅಗ್ರಿಕಲ್ಚರ್ನ ಇವರೇ ಪ್ರೊಡಕ್ಟ್ ಮಾಡ್ಕೊಬೇಕು ಸರ್. ಈಗ ನಾವು ಎಷ್ಟು ದಿನ ಸರ್ಕಾರ ಕೊಡಲ್ಲ ಅಂತ ಕೂರಕ್ಕಾಗತ್ತೆ ಸರ್? ಕೊಡಲಿಕ್ಕೆ ಇಲ್ಲ, ಕೊಡೋ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಅದನ್ನ ನಾವೇ ಕಟ್ಕೋಬೇಕಾಗತ್ತೆ ಸರ್. ಅಲ್ಲ, ತಾವು ಮಾತನಾಡ್ತಾ ಹೇಳಿದ್ರಿ ಅಲ್ಪಾವಧಿ ಬೆಳೆಗಳು, ಮಧ್ಯಮಾವಧಿ ಅಥವಾ ದೀರ್ಘಾವಧಿ ಬೆಳೆಗಳ ಬಗ್ಗೆ ಒಂದು ಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ಇವತ್ತು ಶೇರ್ ಮಾರ್ಕೆಟ್ ನೀವು ಅಂದಾಗ ನನಗೆ ಶೇರ್ ಮಾರ್ಕೆಟ್ ನೆನಪಾಯಿತು. ಈ ಒಂದು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹೂಡೋನು ಕೂಡ ಸ್ಮಾಲ್ ಕ್ಯಾಪ್ ಯಾವುದು, ಮಿಡ್ ಕ್ಯಾಪ್ ಯಾವುದು, ಲಾರ್ಜ್ ಕ್ಯಾಪ್ ಯಾವುದು ಅಂತ ನೋಡ್ತಾನೆ. 3 ಕ್ಯಾಪಲ್ಲೂ ಅವನು ದುಡ್ಡು ಹಾಕ್ತಾನೆ. ಒಂದರ ಲಾಸ್ ಆದರೂ ಅದೇ ಎಜುಕೇಶನ್ ನಮ್ಮ ರೈತರಿಗೂ ಬೇಕು. ಅಲ್ಪಾವಧಿ ಬೆಳೆ ಯಾವುದು, 2 ತಿಂಗಳು 3 ತಿಂಗಳು ಬೆಳೆ ಯಾವುದು, ನಂಗೆ ಲಾಂಗ್ ಟೈಮ್ ಬೇಕಾಗಿರೋದು ಯಾವುದು, ಈ ಎಲ್ಲ ಜ್ಞಾನವನ್ನು ನನ್ನಲ್ಲಿರುವಂಥ 2 ಎಕರೆ 3 ಎಕರೆ ಜಮೀನಲ್ಲೇ ನಾನು ಏನೇನೆಲ್ಲ ಮಾಡೋಕ್ಕೆ ಸಾಧ್ಯತೆ ಇದೆ, ಈ ಜ್ಞಾನವನ್ನು ನಾವು ಕೊಡಬೇಕಾಗತ್ತೆ ಅಥವಾ ಪಡ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ರೈತನೂ ಕೂಡ ಒಂದು ದಕ್ಷತೆಯಿಂದ ಬದುಕಲಿಕ್ಕೆ, ಘನತೆಯಿಂದ ಬದುಕಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಖಂಡಿತ ಸರ್ಕಾರ ಒಂದಷ್ಟು ಒತ್ತಾಸೆಯನ್ನು ನೀಡಲೇಬೇಕಾಗತ್ತೆ, ಉತ್ತೇಜನವನ್ನು ನೀಡಲೇಬೇಕಾಗತ್ತೆ. ತಾವು ಹೇಳಿದ್ರಿ ಈಗಾಗಲೇ ಸಾಕಷ್ಟು ಯೋಜನೆಗಳಿದೆ, ಆದರೆ ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ನಾವು ವಿಫಲ ಆಗಿದ್ದೀವಿ. ಈಗಿರುವಂಥ ಯೋಜನೆಗಳನ್ನೇ ಅನುಷ್ಠಾನಕ್ಕೆ ತಂದುಬಿಟ್ರೆ ಬಹುತೇಕ ಒಂದಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೂ ಕೂಡ ಅನಿಸುತ್ತೆ ಸರ್. ಹೌದು ಸರ್, ಖಂಡಿತವಾಗ್ಲೂ ಸರ್. ತಮ್ಮ ಜೊತೆ ಮಾತನಾಡ್ತಾ ಇದ್ರೆ ಇನ್ನಷ್ಟು ಮಾತಾಡಬೇಕು ಅನ್ಸುತ್ತೆ, ಆದರೆ ಮುಂದಿನ ಸಂಚಿಕೆಗಳಲ್ಲಿ ಖಂಡಿತ ನಾನು ಮಾತನಾಡ್ತೀನಿ ಸರ್. ಇವತ್ತಿನ ಸಂಚಿಕೆಯಲ್ಲಿ ತಾವು ಕೊನೆಯದಾಗಿ ಟೇಕ್ ಹೋಮ್ ಮೆಸೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಕೇಳುಗರಿಗೆ ಭಾಳ ಪ್ರೀತಿಯಿಂದ, ವಿನಮ್ರತೆಯಿಂದ ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ದಯಮಾಡಿ ಅನ್ನದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾಯಿದೆ, ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾಯಿದೆ. 20 ವರ್ಷಗಳಲ್ಲಿ ನಾವು 200 ವರ್ಷದ ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ಬಹುಶಃ ಮುಂದೊಂದು ದಿನ ಎಲ್ಲೋ ಮನುಕುಲ ಇದಕ್ಕೆಲ್ಲ ತೆರಬೇಕಾಗ್ತದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಏಕೆಂದರೆ ವಾಟ್ ಈಸ್ ಪರ್ಪಸ್ ಲೈಫ್, ಜೀವನದ ಉದ್ದೇಶ ಏನು ಅಂದರೆ, ನಾನು ಕೇಳುಗರಿಗೆ ಭಾಳ ಮುಖ್ಯವಾಗಿ ಒಂದು ಮಾತನ್ನು ಹೇಳ್ತೀನಿ. ಇವತ್ತು ಮನೆಗೆ ಮಗ ಭಾರ ಆಗ್ತಾ ಇದ್ದಾನೆ, ಹಾಗೆ ರೈತ ಇವತ್ತು ಭೂಮಿಗೆ ಭಾರ ಆಗ್ತಾ ಇದ್ದಾನೆ. ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದರೆ, ಕೇಳುಗರಿಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, ಜೀವನದ ಉದ್ದೇಶ ಅಂದರೆ ಏನು ಅಂತ ಹೇಳಿದ್ರೆ, ಸ್ನೇಹಿತರೆ, ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ನಾವಿಲ್ಲೇ ಹುಟ್ಟಬೇಕು ಅಂತೇನು ನಾವೇನು ಹುಟ್ಟಿಲ್ಲ, ಆಗೋಗಿದೆ. ಬಟ್ ನಾವು ಹುಟ್ಟೋದಕ್ಕಿಂತ ಮುಂಚೆ ಆ ಭಗವಂತ ನಮಗೆ, ನಾವಿಲ್ಲಿ ನೀರು ಮಾಡಲಿಲ್ಲ, ನೀರು ತರಲಿಲ್ಲ, ಮಣ್ಣು ತರಲಿಲ್ಲ, ಬೆಟ್ಟ ಮಾಡಲಿಲ್ಲ, ಅಥವಾ ಇನ್ನೇನೋ ಮಾಡಲಿಲ್ಲ. ನಾವು ಹುಟ್ಟಿ ವಿಕಾಸ ಆಗಿ ಬದುಕಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲನೂ ಕೂಡ ಭಗವಂತ ಆ ಪ್ರಕೃತಿ ಮಾತೆ ಮುಖಾಂತರ ನಮಗೆ ಕೊಟ್ಟಿದ್ದಾನೆ. ನಾನು ನಿಮ್ಮನ್ನು ಪರಿಪರ್ಯ ಕೈ ಮುಗಿದು ಬೇಳ್ತೇನೆ, ಯಾವುದೇ ಕಾರಣಕ್ಕೂ ನಮಗೆ ಕೊಟ್ಟಿರತಕ್ಕಂಥ ಭಗವಂತನ ಅದನ್ನು ಹಾಳು ಮಾಡದೆ, ಅದನ್ನು ಉಳಿಸಿ ಬೆಳೆಸಿ, ಅದನ್ನು ಮುಂದಿನ ಒಂದಷ್ಟು ಕಾಲಮಾನಘಟ್ಟಕ್ಕೆ ಬಿಟ್ಟೋಗುವಂಥ ಒಂದು ಮಹತ್ತ ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳ್ತಾ, ಋಣದ ಪ್ರಜ್ಞೆಯೊಂದಿಗೆ ಒಂದಷ್ಟು ಈ ಅನ್ನ ಕೊಟ್ಟ ಅನ್ನದಾತರ ಋಣವನ್ನು ತೀರಿಸಲಿಕ್ಕೆ ಅವರನ್ನು ಗೌರವಿಸೋಣ, ಪ್ರೀತಿಸೋಣ, ಅವರನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವೊಂದಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಪಡೋಣ ಅಂತ ಹೇಳ್ತಾ, ಇವತ್ತು ಎಲ್ಲರ ನನ್ನ ಹೆಣ್ಣು ಮಕ್ಕಳ ತವರು ಮನೆ ತಾಯಿ ಮನೆ, ಆದರೆ ನಮ್ಮೆಲ್ಲರ ಆರೋಗ್ಯದ ತವರು ಮನೆ ಯಾವುದು ಅಂತ ಕೇಳಿದ್ರೆ ಈ ಮಣ್ಣು. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗಳಲ್ಲೂ ಕೂಡ ದೇವಾಲಯಗಳಲ್ಲಿ ಹೇಗೆ ನಾವು ದೇವರುಗಳಿಗೆ ಪೂಜೆ ಮಾಡ್ತೀವೋ ಹಾಗೆ ಇವತ್ತು ಭವ್ಯವಾದಂಥ ಸಂಪತ್ತು, ಈ ಸಂಪತ್ತಿಲ್ಲ ಅಂದರೆ ನಾವು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಪ್ರತಿ ಮನೆಯಲ್ಲೂ ಕೂಡ ಆ ಮಣ್ಣನ್ನು ಇಟ್ಟು ಒಂದಷ್ಟು ಪೂಜೆ ಮಾಡುವಂಥ ಮಹತ್ವ ಕೈಂಕರ್ಯಗಳಿಗೆ ತಾವೆಲ್ಲರೂ ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಮಣ್ಣನ್ನು
ಮಣ್ಣನ್ನು ಉಳಿಸಿ ಮಣ್ಣನ್ನು ರಕ್ಷಣೆ ಮಾಡಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ನಮ್ಮ ಜೇಸಸ್ ರೇಡಿಯೋ 91.2 ವತಿಯಿಂದ ಭಾಳ ಪ್ರೀತಿಯಿಂದ ಕೇಳಲಿಕ್ಕೆ ಬಯಸ್ತೇನೆ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಡಿಸೆಂಬರ್ 23 ಅಂದರೆ ಕೇವಲ ವಿಶ್ವ ರೈತ ದಿನಾಚರಣೆ ಅಂತ ಹೇಳ್ತೀನಿ. ನಾನು ಹೇಳ್ತೇನೆ ಭಾಳ ಹೆಮ್ಮೆಯಿಂದ, ಈ ಜಾಗತಿಕ ಮಾನದ ಈ ಗ್ಲೋಬಲೈಸ್ ಎಷ್ಟು ಹಬ್ಬಗಳಂತ ಇದೆಯೋ ಆ ಎಲ್ಲ ಹಬ್ಬಗಳಿಗೂ ಇದೊಂಥರ ಕಿಂಗ್ ಮೇಕರ್. ದೊಡ್ಡ ಹಬ್ಬ ಅಂದರೆ ನಮ್ಮ ರೈತರ ಹಬ್ಬ. ಹಾಗಾಗಿ ಕೇವಲ ಇದೊಂದಿನಕ್ಕೆ ಸೀಮಿತ ಆಗಬೇಡಿ, ಪ್ರತಿ ತುತ್ತಿಗೂ ರೈತರನ್ನು ಸ್ಮರಿಸಿ. ನಾವು ತಿಂತಾ ಇರತಕ್ಕಂಥ 3 ಹೊತ್ತಿನ ಋಣಕ್ಕೋಸ್ಕರನಾದರೂ, ಯಾಕೆಂದರೆ ನಾವು 3 ನಿಮಿಷ ಉಸಿರಿಲ್ಲದೆ ಬದುಕೋಕ್ಕಾಗಲ್ಲ, 3 ಗಂಟೆ ನೀರಿಲ್ಲದೆ ಬದುಕೋಕ್ಕಾಗಲ್ಲ, ಅನ್ನ ಇಲ್ಲದೆ ಬದುಕಲಿಕ್ಕಾಗಲ್ಲ. ಹಾಗಾಗಿ ಅನ್ನ ಇಲ್ಲದ ಬದುಕನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅನ್ನವನ್ನು ಕೂಡ ವೇಸ್ಟ್ ಮಾಡಬೇಡಿ, ಪ್ರತಿ ಹಗಲಲ್ಲೂ ಕೂಡ ಆ ಅನ್ನದ ಹೆಸರನ್ನು ಬರೆದಿರ್ತಾರೆ ಅಂತೇಳಿ ಭಗವಂತ ಹೇಳಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಾದರೂ ಕೂಡ ಪ್ರಕೃತಿಯೊಂದಿಗೆ ಬದುಕುವಂಥ ಒಂದಷ್ಟು ಬದುಕನ್ನು ತಾವು ರೂಢಿಸ್ಕೊಳ್ಳಿ. ಹಾಗೇ ಮುಂದಿನ ದಿನಗಳಲ್ಲಿ ಇತ್ತೀಚೆಗೆ ನಾವು ನಮ್ಮ ಇವು ಸಾಲು ಮರದ ತಿಮ್ಮಕ್ಕನ್ನು ಕಳ್ಕೊಂಡಿದ್ದೀವಿ. ಆ ಮರಗಳನ್ನೇ ಮಕ್ಕಳೆಂಬಂತೆ ಸಾಕಿ ಇವತ್ತು ನಮಗೆ ತೋರಿಸ್ಕೊಟ್ಟು ಹೋಗಿದ್ದಾರೆ. ನಾನು ಕೇಳ್ಕೊತೀನಿ ಇವತ್ತಿನ ನಮ್ಮ ಯುವ ಜನತೆಯಲ್ಲಿ ದಯಮಾಡಿ, ಏಕೆಂದರೆ ಗರುಡ ಪುರಾಣದಲ್ಲಿ ಒಂದು ಮಾತಿದೆ, ಯಾರು ಮರವನ್ನು ಬೆಳೆಸ್ತಾರೆ ಆ ಮರದಲ್ಲಿ, ಯಾರು ಬೆಳೆಸಿರ್ತಕ್ಕಂಥ ಮರದಲ್ಲಿ ಪಕ್ಷಿಗಳು ಬಂದು ಕೂತು ಆ ಹಣ್ಣುಗಳನ್ನು ತಿಂತಾರೆ, ಅವರಿಗೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತೇಳಿ ಗರುಡ ಪುರಾಣದಲ್ಲಿದೆ. ನಾನು ನನ್ನ ಯುವ ಜನತೆ, ಯುವ ಸಮೂಹದಲ್ಲಿ ಕೇಳ್ಕೊತೀನಿ, ಕಡೆ ಪಕ್ಷ ನಿಮ್ಮ ಹುಟ್ಟಿದ ಹಬ್ಬ ದಿನದಲ್ಲಾದರೂ ಕೂಡ ಒಬ್ಬೊಬ್ಬರು ಒಂದೊಂದು 5ರಿಂದ 10 ಮರ ನೆಡೋದ್ರ ಮುಖಾಂತರ ತಾವು ಕೂಡ ಆ ಸಾರ್ಥಕತೆಯ ಬದುಕಿಗೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಕೃತಿಯನ್ನು ಉಳಿಸೋಣ, ಬೆಳೆಸೋಣ. ಹಾಗೆ ನಮ್ಗೆ ಅನ್ನ ಕೊಟ್ಟ ಅನ್ನದ ಋಣವನ್ನು ತೀರಿಸೋಣ. ನಾವೆಲ್ಲರೂ ಅನ್ನರನ್ನು ಪ್ರೀತಿಸೋಣ, ಅನ್ನದಾತರನ್ನ ಗೌರವಿಸೋಣ ಅಂತೇಳಿ, ಜೈ ಅನ್ನದಾತ, ಜೈ ಜೈ ಅನ್ನದಾತ ಅಂತೇಳಿ ನನಗೆ ಅನ್ನ ಕೊಟ್ಟಂಥ ಅನ್ನದಾತ ದೇವರುಗಳನ್ನು ಮತ್ತೊಮ್ಮೆ ಸ್ಮರಿಸಿ ಅವರ ಪಾದಚರಣ ಕಮನಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸಿ, ಹಾಗೆ ಮತ್ತೊಮ್ಮೆ ಎಲ್ಲ 91.2 ಕೇಳುಗರಿಗೂ ಕೂಡ ವಿಶ್ವ ರೈತ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ತಾಯಿ ಚಾಮುಂಡೇಶ್ವರಿ ನಾಳೆಯಿಂದನಾದರೂ ರೈತರ ಬದುಕಲ್ಲಿ ಒಂದು ಹೊಸ ಬದುಕು, ಯಾಕೆಂದರೆ ನಾವು ಹೊಸ ಹೊಸ್ತಿನಲ್ಲಿದ್ದೇವೆ. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಹೊಸ ಬದುಕು, ಹೊಸ ಚೇತನ, ಹೊಸ ಬೆಳಕು, ಹೊಸ ಆರೋಗ್ಯ, ಜೊತೆಗೆ ಒಂದಿಷ್ಟು ಆಯುಷನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮುಖಾಂತರ ನಾನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನಮಸ್ತೆ. ನಮಸ್ತೆ ಸರ್, ಧನ್ಯವಾದಗಳು ಸರ್. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ವಿಶ್ವ ರೈತ ದಿನ ಕುರಿತ ವಿಶೇಷ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡ್ತಾ ಇದ್ದರು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರು ಹಾಗೂ ಭೂಮಿಪುತ್ರ ಎಂದೇ ಹೆಸರಾದ ಶ್ರೀ ಸಿ ಚಂದನ್ ಗೌಡರು. ಖಂಡಿತ ಇವರು ರೈತರ ಸವಾಲುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ತಮ್ಮದೇ ಬದ್ಧತೆಯ ಮೂಲಕ ತಮ್ಮ ರೈತರ ಯಶಸ್ಸಿಗೆ ಒಂದು ಬೆನ್ನೆಲುಬಾಗಿ ಇರ್ತಾರೆ. ಹಾಗೆಯೇ ನಾವೆಲ್ಲರೂ ಕೂಡ ಅವರಿಗೆ ಕೈ ಜೋಡಿಸೋಣ ಅಂತ ಹೇಳ್ತಾ, ಆಗ ಮಾತ್ರ ಇಂತಹ ಕಾರ್ಯಕ್ರಮಗಳಿಗೆ ಒಂದು ಅರ್ಥ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಜವಾನ್, ಜೈ ಕಿಸಾನ್. ರೈತ ನಮ್ಮ ದೇಶದ ಬೆನ್ನೆಲುಬು. ಈ ಹೆಮ್ಮೆಯ ರೈತರ ಕುರಿತ ಕಾರ್ಯಕ್ರಮವೇ ಕೃಷಿ.